ಅವರು ಮನ್ಯಾಗಿಲ್ಲ. ಅವ್ರ ಮನಿ ದೇವ್ರಂತ್ರು ಎಲ್ಲಿ ಅದ ಏನ್ ಸುದ್ದಿ ಅನ್ನೋದು ನನಗೊಂದಿಟ್ಟನು ಹೇಳಿಲ್ಲ. ಯಾಕಂದ್ರ ಮೊದಲೇ ನನಗ ದೇವ್ರಂದ್ರ ಅಪಾರವಾದ ಪ್ರೀತಿ. ನನ್ನ ಮನಿ ಜಟ್ಟಿಂಗ್ರಾಯಾಗ ಹೀಗೆ ಹೋಗಿ ಬರ್ಬೇಕು. ಮತ್ತ ಅವ್ರ ಇದ್ರಂದ್ರ ಏನಾರ ಒಂದ್ ಆತರ ನಾನು ಕಳ್ಸುದನು ಇಲ್ಲ. ಹೋಗಿ ಕಾಲ್ ಬಿದ್ದು ಕಾಯಿ ಹೊಡ್ಕೊಂಡ್ ಬಂದ್ರಾಯ್ತು. ಎಷ್ಟು ಕಳ್ ಬೆಕ್ಕಿನಾಗ ಹೊಂಟಾಳೋಣ ಮಣ್ಣಿಲ್ಲಂದ್ರ. ಹಲೋ ಅಣ್ಣ. ಹೇಳ್ತಂಗೆ ಆಕಿ ನೋಡು ಗಪ್ಪಾಗಿ ಎಲ್ಲೋ ಹೊಂಟಾಳ ಆಕಿ. ಎಲ್ಲಿ ಹೊಂಟಾಳ? ಎಲ್ಲ ಹೊಂಟಾಳ ಗೊತ್ತಿಲ್ಲ. ಬುಟ್ಟಿನ ಬುಟ್ಟಿ ಐತಿ ಅದ್ರ ಹೂವ ಇಟ್ಕೊಂಡು ಎಲ್ಲೋ ನಮ್ ನೋಡಿ ನಂಗ್ ನೋಡಿಲ್ಲ. ಆಕಿ ಗಪ್ಪಾಗಿ ಹೋಗ್ಯಾಳ. ಬಹುತೇಕಿ ಜಟ್ಟಿಂಗ್ರಾಗ ಗುಡಿಗೆ ಹೋಗಿರ್ಬೇಕು ನೋಡಕಿ. ಹೌದಾ? ಹಾ ಬರ್ರಿ ಪಕ್ಕದೈತಿ ಇವತ್ತು. ಇಲ್ಲಣ್ಣ, ಇಲ್ಲಿ ಬಂದ್ರ ಕೆಲ್ಸ ಕೊಡಂಗಿಲ್ಲ. ನೀ ಅಲ್ಲೇ ಹೋಗಿ ಹಿಡಿಯಾಕಿ. ಮತ್ ಏನಾರ ಒಂದ್ ಸುಳ್ಳು ಹೇಳ್ತಾಳ ಆಕಿ. ದೇವ್ರಿಗೆ ಹೋಗುಣಂತೆ. ಹಾ ದೇವ್ರ ಗುಡಿಯಾಗೆ ಹೋಗಿ ನೀನ. ಸರಿ ಅಲ್ಲೇ ಹೋಗ್ಕೊಂಡ್ ಪಾಕಿದ್ ಏನೈತಿ ನೋಡೇ ಬರ್ತೀನಿ. ಆಯ್ತಾಯ್ತಣ್ಣ. ಜಲ್ದಿ ಹೋಗ್ರಿ ಸದಾ ಹೋಗ್ರಿ. ಆಯ್ತಾಯ್ತು ಹೋಗಿ ಇಡ್ಲಣ್ಣ. ಇಡ. ಒಬ್ರಲ್ಲೊಬ್ರು ಇರ್ತೇವ ಅನ್ನೋದು ಅಕ್ಕಿ ಏನ್ ಖೂನ್ ಅದ. ನಾವ್ ಯಾರು ಇಲ್ಲ ತಿಳಿ ದೇವ್ರ ದರ್ಶನ ಕೊಂಟಾಳ. ಇಕ್ಕಿ ಏನ್ ದೇವ್ರು ಒಳ್ಳೇದ್ ಮಾಡ್ಯದ. ನಮ್ಮ ಅಣ್ಣ ಇಷ್ಟೆಲ್ಲಾ ಆಸ್ತಿ ಗಳಿಸಿಟ್ಟನ. ಅದಕ್ಕ ಸುಮ್ಮ ಕೂತು ತಿನ್ನೋದ್ ಬಿಟ್ಟು ನಾಟಕ ಮಾಡತ್ತಾಳ ಈಕಿ. ಹೋಗ್ಲಕ್ಕಲ್ಲ ಮಣ್ಣು ಬರ್ತಾರ. ಶಿವ ಶಿವ ನನ್ನಪ್ಪ ತಂದಿ. ಬೇಕಾದಟ್ಟು ಸಿರಿ ಸಂಪತ್ತಿದ್ರ ಬ್ಯಾಳಿಗಾಕಿ ಹೋಳ್ಗಿ ಮಾಡಿ ನೈವೇದ್ಯ ತರೋದು ನನ್ನಿಂದ ಆಗಿಲ್ಲಪ್ಪ. ಯಾಕಂದ್ರ ನನ್ನ ಗಂಡ ನಾದಿನಿ ಭಾಳ ಅಂದ್ರ ಭಾಳ ದೇವ್ರಂದ್ರ ನಂಬಲ್ಲ. ಅವ್ರಿಗೆ ದೇವ್ರ ನಂಬಿ ದೇವ್ರಿಗೆ ಸಿರಬಾಗಂತ ನಿನ್ನ ಕೈಯಾಗೆ ಅದಪ್ಪ ಅಂತ ಬುದ್ಧಿ ಕೊಡು ಅವ್ರಿಗೆ. ಯಾಕಂದ್ರ ಈ ಹೂ ಬಿಟ್ಟು ನಿನಗೇನು ಅರ್ಪಿಸಕ್ ಆಗಲ್ಲಪ್ಪ ನನ್ನ ಕೈದಿಂದ. ನನ್ನ ಗಂಡನು ಅಂತವನೇ, ನನ್ನ ನಾದಿನೂ ಅಂತಕಿನಿ. ನಿನ್ನ ಗುಡಿಗೆ ಜರ್ ನಾ ಏನಾರ ಬಂದೀನಿ ಅನ್ನೋದು ಅವ್ರಿಗೆ ಗೊತ್ತಾದ್ರ ನನ್ಗೆ 2 ದಿನ ನನ್ ಕೂಳ್ ತಿನ್ಗುಡಲ್ಲ, ಕಣ್ಣೀರ ಕೂಡೇ ಕೊಡ್ತಾರ ಅವ್ರು. ಆದ್ರ ಭಗವಂತ ಅದನ್ನೆಲ್ಲ ಯಾವಾಗ ಕಡಿಗಣಿಸ್ತೀನಿ ನೋಡಪ್ಪ ತಂದಿ. ಬೇಕಾದವ್ರಿಗೆ ಬೇಕಾದ ಕೊಟ್ಟಿದಿ. ಆದ್ರ ನನಗ ಮಕ್ಕಳ ಭಾಗ್ಯ ಒಂದು ಕೊಡು ಅದರಂತೆ ನನ್ನ ಗಂಡನ ಮೃಗ ಇದ್ದವನ ಮನುಷ್ಯನ ಮಾಡು. ನಮ್ಮ ನಾದಿನಿನ ಒಳ್ಳೆ ಗುಣ ಕೊಡುವಪ್ಪ ತಂದಿ ಜಟ್ಟಿಂಗ್ರಾಯ. ನನಗ ಇದನ್ ಬಿಟ್ಟು ನಾನು ನಿನಗೇನು ಕೇಳ್ಕೊಳ್ಳಲ್ಲ. ನಾನು ಬರೋದೇ 1 ವರ್ಷಿಗೊಂದು ದಿನ ನನ್ನ ತವ್ರ ಮನೆ ದೇವ್ರ ತಳಿ ಹಂಬಲಿಸಿ ನಿನ್ಗ ಬರೋ ಗುಡ್ಸಲ್ಲ ಅವರು ಏನೋ ಕದ್ದು ನಿನ್ನ ಬೆಟ್ಟಿಗೆ ಬಂದೀನಿ ನೋಡಪ್ಪ. ದಯಾ ತೋರ್ ನನ್ನ ಮ್ಯಾಲ. ಈ ಹೊಲಸು ಬಂಡಾರ ನಮ್ಮ ಮಕ್ಕಳ ಮೇಲೆ ಬಸ್ತಿ. ಅದು ರೀ ನಾ ಹಚ್ಕೊಂಡು ತಂದಿದ್ದೀವ್ರಿ. ತಪ್ಪಾಯ್ತ್ರಿ. ನಾನು ನೋಡಿಲ್ರಿ ನಾನು ನೋಡಿಲ್ರಿ. ಏಯ್ ಸರಿ ಚೇಚೆ, ನೀನು ಹೊಲಸ, ಈ ಬಂಡಾರ ಹೊಲಸ. ಏನ್ ಮಾಡಾಕತ್ತಿದೆ? ನನ್ನ ಮಾತು ಮೀರಿ ಇಲ್ಲಿ ದೇವ್ರಿಗೆ ಬಂದೇನಿ. ಬರುದಲ್ದ ಈ ಬಂಡಾರ ಬೀರ ನೆನ ಸಿಡ್ಸಿದಿ. ಬಾ ನಿನ್ನ ಮನೆಗೆ ಐತಿ ಅಂದ ರೀ. ನನಗೇನು ಮಾತಾಡ್ರಿ. ಆದ್ರೆ ಈ ದೇವ್ರ ಬಗ್ಗೆ, ಈ ಭಂಡಾರ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ. ಈ ಭಂಡಾರ ಅಂದ್ರ ಬೆಂಕಿ ಇದ್ದಂಗ್ರಿ. ನಿಮ್ಮ ಕೈ ಮುಗಿತೀನ್ರಿ. ಬೇಕಾದ್ರೆ ನಿಮ್ಗೆ ಬೇಡ್ಕೋತೀನ್ರಿ. ಈ ಭಂಡಾರ ಬಗ್ಗೆ ಒಟ್ಟೆ ಮಾತಾಡ್ಬೇಡ್ರಿ. ಯಾವ ಭಂಡಾರ ಏನ್ ತಂದದಿ? ಇದೆಲ್ಲ ಮೂಢನಂಬಿಕೆ. ನಿಮ್ದ ತಲೆ ಕೆಟ್ಟೈತೆ. ಈ ಭಂಡಾರಿಂದ ಏನೂ ಆಗಂಗಿಲ್ಲ. ನನ್ನ ಜೊತೆ ಚಂದಂಗೆ ಹೇಳ್ದಂಗೆ ಕೇಳ್ಕೊಂಡಿದ್ರ ನಿನ್ನ ಬಾಳ ಚಂದ ಆಕತಿ.
ನಮ್ ಸಂಸಾರ ಸುದ್ದಾಕತಿ. ಈ ದೇವ್ರ ಏನ್ ಮಾಡೋ ಇಲ್ಲಿ ಈ ಭಂಡಾರ ಹತ್ತ ನೀನತ್ತು ಬಂದದ ಇಲ್ಲಿ. ರೀ ನಮ್ಗ ಇಟ್ಟು ಸಿರಿ ಸಂಪತ್ತು ಬರ್ಬೇಕಾದ್ರ ಈ ನನ್ನಪ್ಪ ಜಟ್ಟಿಂಗ್ ರೈ ಅಂತಿಂದ್ರಿ. ನೀವ್ ಈ ತರ ಮಾತಾಡ್ಬೇಡ್ರಿ. ಯಾ ದೇವ್ರು ಇಲ್ಲ, ಯಾ ಜಟಿಂಗ್ರೇನು ಇಲ್ಲ. ಇದೆಲ್ಲ ನಮ್ಮ ತಾತ ಮುತ್ತಾತಗಳು ಅವ್ರು ಗಳಿಸಿರೋಂತ ಆಸ್ತಿ. ಆ ದೇವ್ರ ಬಂದ್ ಕೊಟ್ಟಿಲ್ಲ ಇಲ್ಲಿ. ಕಷ್ಟಪಟ್ಟು ದುಡ್ದಾಗ ನಮ್ಗ ಆಸ್ತಿ ಬಂದೈತಿ. ನೀನು ನಮ್ಮ ಆಸ್ತಿ ಐತಿ ಅಂತೇಳಿ ನಮ್ಮ ಮನಿ ಸಸಿಯಾಗಿ ಬಂದದಿ. ಆ ದೇವ್ರನ್ನ ತಂದಿನ ಬಿಟ್ಟಿಲ್ಲ ಇಲ್ಲಿ. ಇದ್ರೆ ನಡ್ಸಿದಿರಿ ಸಣ್ಣಗೆ. ದೇವ್ರೇ ನನ್ ಹ್ಯಾಂಗ್ ನಿಮ್ಗ ಅರ್ಥ ಮಾಡಿಸಿಲ್ರಿ. ಇವ್ರು ಮಾಡಿದ ಪವಾಡಗಳು ಅಟ್ಟಿಟ್ಟಲ್ರಿ. ಬರೀ ಜಾಡಿ ಬೀಸಿದ್ರೆ ಹಿಂದಕ್ಕ ಮಳೆ ಬರ್ತಿತ್ತತ್ರಿ. ನಿಮ್ಗೆ ಹ್ಯಾಂಗ ಅರ್ಥ ಮಾಡಿಸಿಲ್ರಿ ನಾನು. ಜಟ್ಟಿಂಗ್ರಾಯ 24 ಸೌದ ಜನ ಮಾಡ್ತಿ. ಅವ್ ಕರೆ ದೇವ್ರ ಆಗಿದ್ರ ಇಟ್ಟೊತ್ತಿಗೆ ನಿನ್ ಹೊಟ್ಯಾಗ ಒಂದ್ ನೊಣ ಹುಟ್ಟಿಸ್ತಿದ್ದ. ಅದ ನನ್ ಮಾತ್ ಕೇಳಿದೆ ಅಂದ್ರೆ ದವಾಖಾನೆ ತೋರಿಸಿ ಇಟ್ಟೊತ್ತಿಗೆ 4 ಮಕ್ಳ ತಾಯಿ ಹಾಕಿದ್ನಿ. ಆ ದೇವ್ರ ಏನ್ ಮಣ್ಣು ಕೊಡಂಗಿಲ್ಲ. ಆ ದೇವ್ರ ಜನ ಮಾಡ್ಕೊತ ಇಲ್ಲೇ ಕೊಡ್ರಿ. ನಾ ಇನ್ನೊಂದ್ ವರ್ಷ 2 ವರ್ಷ ನೋಡ್ತಾರ. ಅಟ್ರಾಗೆಲ್ಲ ನೀ ಹಡಿಲಿಲ್ಲ, ನಾ ಇನ್ನೊಂದ್ ಮದ್ವೆ ಹಾಕೋತ ಕಚ್ಚ ನಡಿ. ನಡಿ ದೇವ್ರ ಹತ್ತ ನಡಿ. ನಡಿಯಾ ನಡಿ. ಜಟಂಗ್ರ ಆತ ದೇವ್ರ ಆತ ನಡಿ. ನಿನ್ನ ಮನ್ಯಾಗ ಐತಿ ತೋರಿಸ್ತಾನಲ್ಲಿ ದೇವ್ರಿಗೆ ಬರೋದು ಹೆಂಗ ಏನ್ ಅನ್ನೋದು ನನ್ನ ಮಾತ್ ಮೀರಿ ಬಂದಿಲ್ಲ. ನಿನ್ನ ಮನ್ಯಾಗ ಐತಿ ಬಾ ಇಲ್ಲಿ ಐತಿ ನಡಿ. ಬಿಡ್ರಿ. ಹೋಗು ಎಲ್ಲಿ ಹೋಗ್ತಿ, ಎಲ್ಲಿ ಹೋದ್ರು ಇಲ್ಲೇ ಬರ್ಬೇಕ. ಬರ ಬಾ. ನಿಂದ ಮನ್ಯಾಗ ಐತಿ ಬಾ. ನಿಂದ ಬಿಡ್ರಿ. ನನಗೆ ಹೇಳಾರ್ದ ದೇವ್ರ ಹೋಗ್ತೇನಿ ಬಾ. ನಿಮ್ ಕೈ ಮುಗಿತೀನಿ ಬಿಡ್ರಿ. ಬಾರ ತಂಗಿ ಬಾ. ಆಕೆ ದೇವ್ರ ಹೋಗ್ಯಾಳಕಿನ ಅಲ್ಲಿದ ತಂಗಿ. ಈ ಬೋಸಡಿ ನಮ್ಮ ಮಾತು ಮೀರಿ ದೇವ್ರ ಹೋಗ್ಯಾಳ. ಈಕಿನ ಅಲ್ಲಿಂದ ನಾ ದರ ಹೇಳ್ಕೊತ ಬಂದನಿ. ಇನ್ನೊಮ್ಮೆ ದೇವ್ರಿಗೆ ಹೋಗಿರ್ಬಾರ್ದ. ಹಂಗ ಮಾಡ್ತಂಗಿ ತಗೋ ಈ ನಾಯಿನ. ನಾ ಸಲಿ ಕೊಟ್ಟ ನಾಯಿ ಬಾ ಹರಡಾಕತ್ತಾಳ. ಈಕಿ ಇರ್ಲಿ ಇರತ್ ಬಿಟ್ರ ಬಾಳ ಅತಿಶಯ ಆಗೈತಿ. ಇನ್ ಮ್ಯಾಲ ಈಕಿ ಹೊರಗೆ ಹೆಜ್ಜಿಡ್ಬೇಕಾದ್ರ ನಮ್ಮನ್ನ ಕೇಳಾರ್ದ ಹೊರಗೆ ಹೆಜ್ಜಿರಬಾರ್ದಕ್ಕೆ. ಬರ್ತೀನಿ ನೋಡ್ಕೊತಂಗ ಒಂದ್ ಕೈ. ಏನು ನನಗ್ ಮನ್ಯಾಗ ಕೇಳಾರ್ದೆ, ನಮ್ಮ ಅಣ್ಣ ಕೇಳಾರ್ದೆ ದೇವ್ರಿಗೆ ಹೋತಿ. ಏಯ್ ನಿನಗ ದೇವ್ರಿಗೆ ಹೋಗತ್ತಳಿ ಪರ್ಮಿಷನ್ ಯಾರು ಕೊಟ್ಟವ್ರು? ಹಂಗಲ್ಲ ಹಿಂಗಲ್ಲ ಅಲ್ಲ. ನಾವ್ ಎಷ್ಟ್ ಆಗ್ತೋ ಅಟ್ಟು ತಿಂದು ಈ ಮನ್ಯಾಗ ನಾಯಿ ತರ ಬಿತ್ಕೊಂಡಿರ್ಬೇಕಷ್ಟ. ಎಲ್ಲ ಬಿಟ್ಟು ಈ ಮನ್ಯಾಗ ನಾನೇ ರಾಣಿ ನಾನೇ ಎಲ್ಲ ಅಂತೇಳಿ ಓಡಾಡ್ದಿ ನಮ್ಮ ಅಣ್ಣನ್ ಬೇಕಾಗ್ತದ, ನಂದ್ ಬೇಡ ಆಗತ್ತದ. ಅಕಸ್ಮಾತ್ ಹೆಚ್ಚಿಗೆ ಏನೋ ಮಾಡ್ದಿ ನಿಮ್ಮ ಅಣ್ಣ ಕರ್ಸಿ ತವ್ರ ಮನೆ ಗತಿ ಹೋಗ್ ಮನೆ. ನೋಡ್ರ ನಾಳೆಗೆ ನಮ್ ದೋಸ್ತ ಮನೋರ್ಕ ದೇವ್ರ ಮಾಡ್ತಾ ಹೋಗದ್ ನಡ್ರಿ. ಎಲ್ಲಿ ದೇವ್ರ ತಂದದಿ? ದೇವ್ರ ಆದೇನ್ರ ಏನು ಮಾಡಂಗಿಲ್ಲ. ಹಂಗಿರ್ತಾರ ನೀವ್ ನನ್ನ ಜೊತೆ ಬರಾಕ ಹೋಗ್ಬೇಡ. ನನಗ ಮೊದಲ ದೇವ್ರ ಅಂದ್ರ ಅಪೋಸಿಟ್. ದೇವ್ರ ಅಂದ್ರ ಆಗಿ ಬರಂಗಿಲ್ಲ ನನಗ. ನಿನಗೆ ಏನ್ ರೊಕ್ಕ ಬೇಕು, ರೂಪಾಯಿ ಬೇಕು, ಏನ್ ಕುಡಿತೇನೆ ಕುಡಿ, ಏನ್ ತಿಂತೇನೆ ಅಂತೇನ ಅದಕ್ ಬೇಡತ್ ನನ್ ಜೋಡಿ. ದೇವ್ರ ಹೋಗೋಣ ಬರ್ರಿ, ಅದಕ್ ಹೋಗೋಣ ಬರ್ರಿ ಅಂದ್ರ ನಾ ಬರವಲ್ಲ. ಸುಮ್ ಹೋಗಿ ಬರ ನಡ್ರಿ. ದೇವ್ರಿಗೆ ನಿಮ್ಗೆ ಕಾಲ್ ಬೀಳಕ್ ಕರ್ಕೊಂಡು ಹೋಗ್ತೀನಿ ಏನಲ್ಲಿ. ನಾ ಏನ್ ಹೇಳಿದ್ ನಿನಗೆ ಅರ್ಥ ಆಕತ್ತ ಇಲ್ಲ? ನೀನು ದೇವ್ರ ಹೋಗಿ ನಿಮ್ಗೆ ಏನ್ರ ಖರ್ಚಿಗೆ ಅದ್ರ ಹಾಕ್ಬೇಕಾದ್ರ ಮಾನ್ಯ ಅಲ್ಲಿ ಸಂಗೀತ ರೊಕ್ಕ ತುಂಬತೈತಿ. ನೀನ್ ದೇವ್ರ ಬಂದ್ ಕೊಟ್ಟಣ? ಯಾರು ಕೊಟ್ರ ಬಿಡ್ರಿ. ನೀನು ರೊಕ್ಕ ಯಾರು ಕೊಟ್ರ ಅವತ್ತು? ಸುಮ್ ಹೋಗಿ ಬರ್ತಿದ್ದೇವ್ರಿ. ನೀನು ರೊಕ್ಕ ಯಾರು ಕೊಟ್ರು? ನೀವೇ ಕೊಟ್ರಿ ಅಲ್ಲ. ಮತ್ ನಾ ದೇವ್ರು ಆ ದೇವ್ರು ಇಲ್ಲ, ನೀವು ನನ್ನ ಪಾಲಿಗೆ ನೀವೇ ದೇವ್ರು ಬಿಡ್ರಿ. ಮತ್ತೆ ಹೋಗ್ಮ ಏನ್ ಬೇಕು ಹೇಳ ನಡಿ. ಅಲ್ಲಿ ಹೋಗೋಣ, ಚೇಂಜ್ ಮಾಡೋಣ ಬರೋಣ. ಎಲ್ಲಿ ದೇವ್ರ ತಂದದಿ? ನೋಡ್ರ ಹಂಗ್ಯಾಕ್ ಮಾಡ್ತೀರಿ? ದೇವ್ರನು ಬೇಕೇ. ಯಾವ ದೇವ್ರ ಬೇಕು ಯಾವ ದೇವ್ರ ಬೇಡ ಅನ್ನೋದು ನನಗೆಲ್ಲ ಗೊತ್ತೈತಿ. ನಿನಗ ನಾನು ದೋಸ್ತಿ ಬೇಕು, ಏನೋ ದೇವ್ರ ದೋಸ್ತಿ ಬೇಕು. ದೇವ್ರ ಬೇಕಾದ್ರ ದೇವ್ರ ಜೋಡಿ ದೋಸ್ತಿ ಮಾಡ, ನಾ ಬೇಕಾದ್ರೆ ನನ್ ಜೋಡಿ ದೋಸ್ತಿ ಮಾಡ. ನಾನ್ ಜೋಡಿ ಬಂದಾರ ಫುಲ್ ಚೇನಿ, ನಿಂದ ₹1 ಖರ್ಚಾಗಿಲ್ಲ. ದೇವ್ರ ತಕ್ಕ ಹೋದೆ ಅಂದ್ರ ನಿನಗ್ ₹1 ಬರೋದಿಲ್ಲ. ಏನ್ ಮಾಡ್ತೀವಿ ನೋಡ್. ಎರಡೂನು ಬೇಕೇ ರೀ. ನೀವು ಬೇಕು, ದೇವ್ರನು ಬೇಕೇ. ನನಗ ನಿಮ್ಗ ಬಿಡ್ಲಾಕ್ ಬರಲ್ಲ, ದೇವ್ರಿಗೂ ಬಿಡ್ಲಾಕ್ ಬರಲ್ರಿ. ಇಲ್ಲ ಯಾರಾಗ ಒಂದ್ ಮಾಡ್ಲಿ. ದೇವ್ರ ಬೇಕಾದ್ರ ಸದಾ ಜಯ ಕಲೆ ಮಾಡ, ನಾ ಬೇಕಾದ್ರ ಬದಕ್ ಕೊಡ್ರಿ. ಇಲ್ಲ, ನೀವೇ ಬೇಕು, ನಿಮ್ ಜೋಡಿನೇ ಇರ್ತಾವ. ಈಗ ಶಾನೆ ಆದ್ ನೋಡಿ. ಹಾ ರೀ, ಇದು ನಿಮ್ ತಂಗಿಯವ್ರ ಫೋನ್ ಹಚ್ಚಾರ ನೋಡ್ರಿ. ಹೌದು. ಹಾ ರೀ. ಅಲ್ಲ ಹೇಳ್ತಂಗೆ. ಏನು ನನಗ್ ಹೇಳಾರ್ದ ದೇವ್ರು ಹೇಳು. ಆಯ್ತು ತಂಗಿ, ಈ ಸದ್ದ ಹಾಕಿನ ದೇವ್ರ ಗುಡಿಯಾಗ ಹೋಗಿ
ಆಕಿನ ಕರ್ಕೊಂಡ್ ಬರ್ತಾನ, ಆಕಿ ಹೆಂಗ್ ನೋಡ್ತಾನ, ಆಕಿನ ಬರೋಬರಿ ಮಾಡ್ತಾನ. ಇಡ್ತಂಗಿನಿ ಏನೈತ್ರಿ? ಏನ್ ಬೇಡ, ಆಕಿ ನಾನು ಹೇಳ್ತಿ ದೇವ್ರ ಹೋಗ್ಬೇಡ ಅಂದ್ರೆ ಹೋಗ್ಯಾಳತ್ತ. ಆಕಿ ನಾ ಮೊದಲು ಹೋಗಿ ಇದ್ರ ಮಾಡ್ತಾನೆ. ನೀವರೇ ಹೋಗಲ್ಲ, ಅವ್ರೇ ಹೋಗ್ತಾರ, ಹೋದ್ ಬಿಡ್ರಿ. ನೀನು ಅವನ ಅದೇನ್ ಮೊದಲು ನಿನ್ನ ಕಾಸ್ಬೇಕು. ಮಗನ ಕೊಡ್ರಿ ಇಲ್ಲಿ. ಆಯ್ತಾಯ್ತು ಹೋರಿ. ಹೋಗ್ನ ಕೊಡ್ರಿ. ಹೋಲ್ ಬಿಡು, ನಾವು ನಾಡ ಒಂದ್ ದಿನ ಜಟಿಂಗ್ ರಾಯ್ ಏನ್ ಅವ್ನಿಗೆ ತೋರಿಸ್ಬಿಡ್ತಾನ. ಅವಾಗ ಸೊಕ್ಕ ಮುರಿತದ ಗೌಡಂದು. ಸೊಕ್ಕೆ ಬಾಳ ಅದ, ಸೊಕ್ಕ ಗರು ಹ್ಯಾಂಗ್ ಮುರಿಬೇಕನ್ನೋದು ಜಟಿಂಗ್ ರಾಯ್ ತೋರಿಸ್ತಾನ ಅವನಿಗೆ. ಈ ಸ್ವಾಮಿ ಹೋಟೆಲ್ದಾಗ ಚಿವಡ ಹೇಳ್ಯಾನ ರೂಗ್ಯಾಗ, ಸುಮ್ ಚಿವಡ ತಿನ್ಕೋತ ಕೂತ್ ಬಿಡ್ತಾನ. ಅವನು ಹೋಗ್ಯಾನ ಹೋಲಿ. ಅಲ್ಲ, ಇರೋದೊಂದು ನಂದು ಅಣ್ಣದ. ನಮ್ಮ ಅಣ್ಣಗ ಎಷ್ಟು ದಿನ ಆಯ್ತು ಫೋನೇ ಹಚ್ಚಿಲ್ಲ. ಆದ್ರೆ ಹಚ್ಬೇಕಂದ್ರ ಫೋನೇ ಕೊಡಲ್ಲ. ಅದ್ರಾಗ ಎಲ್ಲರೂ ಹೋಗಿ ಕದ್ದು ಮಾತಾಡ್ಬೇಕಂದ್ರ ನೋಡಿದ್ರಂದ ಅದೊಂದು ದಬ ಹೊಡಿತಾರ. ಯಾ ಮಳ್ಳ ನಮ್ಮ ಅಣ್ಣನ ಜೀವ ಭಾಳ ನೆನ್ಸ್ಲಾತ. ಯಾಕೋ ಇವತ್ತು ಹೊಟ್ಯಾಗ ತಳಮಳ ಆದಂಗಾಗೋದು, ಸುಸ್ತು ಬಂದಂಗಾಗೋದು, ತಲೆ ನುಸ್ತಂಗಾಗೋದು, ಯಾಕೋ ಒಂಥರ ಆಗಕತ್ತವ. ಯಾಕ ನಮ್ಮ ಮನಿ ಇಟ್ಟಾಕ ನಗಾಕತ್ತಾಳಕಿ? ಅಲ್ಲ ಖುಷಿ ಆಕ ಏನಾಯ್ತ? ಅದು ಮೊಯ್ನಿ, ನಾನು ತಾಯಿ ಅಲ್ಲಾತೀನಿ, ನೀ ಅತ್ತೆ ಆಗಕತ್ತಿ. ಭಾಳ ಖುಷಿ ಪಡಬೇಡ. ಇದೆಲ್ಲ ನಮ್ಮ ಅಣ್ಣ ಹೇಳಿ ಏನ? ಇನ್ನ ಇಲ್ಲ, ಹೇಳ್ತೀನಿ ಈಗ ಹೋಗಿ. ಶಬ್ಬಾಷ್. ಒಟ್ಟೆ ಅಣ್ಣಗಿ ಮಾತ ಹೇಳಕ್ ಹೋಗ್ಬೇಡ. ಮತ್ ಅಕಸ್ಮಾತ್ ನೀ ಅಣ್ಣಗ್ ಏನಾರಿ ಬಾಯಿ ಬಿಟ್ಟಿ ಮತ್ ಬ್ಯಾರೇನೆ ಹಾಕದ ಗೊತ್ತೈತಿಲ್ಲ ನನ್ ಕೂಡ. ಈ ಮನ್ಯಾಗ ಆಟ ಇಲ್ಲ. ಏಯ್ ನಂದೇ ನಡಿಬೇಕ, ಅರ್ಥ ಆಯ್ತಲ್ಲ? ನೋಡೋಣ, ನನ್ಗ ಖುಷಿನೇನೆ. ಆದ್ರ ಹೇಳ ಟೈಮ್ ಬರ್ಲಿ. ಹಾಳೆ ಹೇಳಕತ್ತಿ, ಈ ಟೈಮಿಗೆ ಒಟ್ಟೆ ಅಣ್ಣ ಹೇಳಕ್ ಹೋಗ್ಬೇಡ ಏನ? ಅರ್ಥ ಆಯ್ತಲ್ಲ? ನಡೆಯದ್ ಮನ್ಯಾಗ. ಇದು ಅರ್ಥ ಆಯ್ತಲ್ಲ? ಬರ್ಲಿ. ಅಲ್ಲಲ್ಲಿ ನಮ್ಮ ಹಿನಿಕಲಾಗ ಸಾಕಾಗೈತಿ. 5-6 ವರ್ಷ ಮದುವೆ ಆಗಿ, ಆದ್ರ ತಿಂಗಳ ನಿಂದಿರ್ತೈತಿ. ತಿಂಗಳ ಗೋಳಿ ಹಾಕಿ ಹಾಕಿ ಸಾಕಾಗ್ಯದ. ಏನ್ ಮಾಡ್ಲಿ ಅನ್ನೋದು ಒಟ್ಟೆ ತಲೆಗೆ ಹೋಗೋಲಾಗಿತ್ ನೋಡ್ ನನಗ. ಹುಚ್ಚಿದೆ, ಶಾಣೆ ಇದ್ದೀನಿ. ಅಲ್ಲೆಲ್ಲ ಆಗೋದಿಲ್ಲ, ದವಾಖಾನೆ ಎಲ್ಲಾ ನಡಿ. ನಮ್ಮ ಮಂತ್ರವಾದಿ ಅದನ್ನ ಅಲ್ಲಿ ಎಲ್ಲಾನ ಹಳ್ಳಾಡಿಸ್ತಾನ, ನಡೀನಿ. ಹೌದು, ಆದ್ರ ನಮ್ಮ ಮನಿಗ್ ಮಾಡ್ದಂದ್ರ ಅಕ್ಕಿ ಸಾಯವರ್ತನ ಮಕ್ಕಳಾಗಿರ್ಬಾರ್ದು. ಹಾಗೆ ಸಾಯೋರ್ತನ 7 ಜನ್ಮದ ಮಕ್ಕಳೇ ಆಗಲ್ಲ. ಆ ತರದ ನಮ್ಮ ಸ್ವಾಮಿ ನಡಿ. ಆದ್ರ ಸ್ವಾಮೀಜಿ ಬೆಲೆ ಕುಯ್ದು ಮಣ್ಣು ಗೊತ್ತಾಗಿರ್ಬಾರ್ದು. ಯಾಕೆ ತಿಳ್ಕೊ, ಕೆಟ್ಟ ಕೈ ಅದಾನ ನಮ್ಮ ಅಣ್ಣಗ. ಅವನ್ ಮುಂದೆ ನಾ ಚಲೋ ಇದ್ದೀನಿ, ಆದ್ರ ನಾ ಹ್ಯಾಂಗಿದ್ದೀನಿ ನಮ್ಮ ಅಣ್ಣಗ್ ಗೊತ್ತಿಲ್ಲ. ಏನು ಇದು ಹೊಟ್ಟೆ ನೋಡವ್ವ, ನೀ ಕೈ ಮುಗಿತೀನಿ, ಹೊಟ್ಟೆ ನಮ್ಮ ಅಣ್ಣಗ್ ಗೊತ್ತಾಗಬಾರ್ದ. ನಾ ಕರ್ಕೊಂಡ್ ಹೋಗಿದ್ದೀನಿ, ಯಾರಿಗ್ ಹೇಳ್ಬಾರ್ದಾನೆ. ಇಲ್ಲ ನೀವು ಹೋಗಂದ್ರಿ. ಓಂ ಶಕ್ತಿ ಬ್ರಹ್ಮ ವಿಷ್ಣು ಶಿವಾತ್ಮಿಕೆ ಇಡಾ ಪಿಂಗಳಿ ಆ ಮಧ್ಯ ಮೃಣಾಳಿ ರೂಪಿಣಿ ರುಂಡಮಾಲಿನಿ ಯಂತ್ರ ಮಂತ್ರ ತಂತ್ರ ಚಮತ್ಕಾರ ಜಟಾಕುಂಭಧ್ವಜ ಪಿಶಾಚಿ ಉದ್ಭವ ತವೋದ್ಭವ ಓಂ ಭದ್ರಕಾಳಿ, ಓಂ ದುರ್ಗಾಮತಿ. ಎಲ್ಲ ಹೇಳ್ಬೇಕು ನೋಡಿ. ಬಾರಿ ಸ್ವಾಮೀಜಿ ಅದಾರ. ಓಂ ಭದ್ರಕಾಳಿ. ನೀ ಏನ್ ಹೇಳ್ತಿದ ಎಲ್ಲಾ ಮಾಡ್ಕೊಡ್ತಾರ ನೋಡು. ನೋಡ್ ಮತ್ ಉಲ್ಟಾ ಏನೂ ಆಗಲ್ಲ. ಏನೂ ಆಗಲ್ಲ, ಕೇಳಿ. ನಮಸ್ಕಾರ ರೀ ಸ್ವಾಮೀಜಿ. ನಮಸ್ಕಾರ. ಭಕ್ತ ಬಂದಾರ. ಏನಾಗ್ಯದಮ್ಮ? ಈಗ ಏನಕ್ಕೆ ಕೇಳು, ಎಲ್ಲಿಂದೆಲ್ಲ ಬಗಿನ ಹರಿಸ್ತಿರ್ತಾರ. ನಮಸ್ಕಾರ ರೀ ಗುರುಗಳ. ಅದು ನಿಮಗ್ ನಂಬಿ ಇಲ್ಲಿ ಬಂದೇವ್ರಿ. ಆದ್ರ ನಂಗೊಂದು ಕೆಲ್ಸ ಆಗಿರ್ಬೇಕ್ರಿ. ಓಂ ರಾಮ್ ರಾಮ್ ಬೋಸ್. ಅಲ್ರಿ ಬಾಬಾರ, ನಾ ದವಾಖಾನೆ ಎಷ್ಟ್ ತೋರ್ಸರು ಕೆಲ್ಸಾನೇ ಆಗೋಲ್ತ್ರಿ. ಅದಕ್ಕ ಪರ್ಮನೆಂಟ್ ಕೆಲ್ಸ ಆಗಿರ್ಬೇಕ್ರಿ. ಆ ತರ ಏನ್ರ ಒಂದು ಇಲಾಜ್ ಮಾಡ್ಕೊಡ್ರಿ ಬಾಬಾರ. ಬಾಬಾರ, ನಾ ನಿಮ್ಮ ನಂಬಿಕೆಸಿನ ನಮ್ಗೆ ಅತಿ ಕರ್ಕೊಂಡ್ ಬಂದಿನ್ರಿ ಬಾಬಾರ. ಅವ್ರ ಕೆಲ್ಸನ ಮಾಡ್ಕೊಡ್ರಿ. ಎಷ್ಟೋ ಮಂದಿ ಕರ್ಕೊಂಡ್ ಬಂದಿನಿ, ಎಲ್ಲರ ಕೆಲ್ಸನ ಸಕ್ಸಸ್ ಮಾಡ್ಕೊಟ್ರಿ. ಇದೊಂದ್ ಕೆಲ್ಸನ ಸಕ್ಸಸ್ ಮಾಡ್ಕೊಡ್ರಿ ಬಾಬಾರ. ನಿಮ್ದು ಮರ್ಯಾದೆ ಉಳಿಬೇಕು, ನಂದು ಮರ್ಯಾದೆ ಉಳಿಬೇಕ್ರಿ ಬಾಬಾರ. ಕರ್ಕೊಂಡ್ ಬಂದಿದಕ್ಕ
ನೋಡ್ರಿ ಬಾಬಾರ ಎಷ್ಟಕ್ ದುಡ್ಡು ಹೊಲ್ಯಾಕ್ರಿ ನೀವು ಎಷ್ಟ್ ಹೇಳ್ತೀರಿ ಅಷ್ಟು ಕೈ ಮುಚ್ಚಿ ಕೊಟ್ಟು ಬಿಡ್ತೀನ್ರಿ. ಆದ್ರ ನಾ ಹೇಳಿ ಕೆಲ್ಸ ಆರಾಮ್ಸರಿ ಆಗ್ಬೇಕು ನೋಡ್ರಿ. ಆದ್ರ ನೀವ್ ಎಷ್ಟ್ ಬೇಡ್ತೀರಿ ಬೇಡ್ರಿ ಅಷ್ಟೆಲ್ಲ ತಂದು ಕೊಟ್ಟು ಬಿಡ್ತೀನ್ರಿ ನಿಮ್ ಕೈಯಾಗ. ನಾನು ಬಲ್ಲಿ ನಂಬಿಕೆ ಇಟ್ಟು ಬಂದಿದ್ದು, ನಂಬಿಕೆ ಇಲ್ಲಾರೆ ಬಂದಿದ್ದು. ಎಷ್ಟೋ ಮನಿ ಮುರಿದಿನಿ, ನಿನಗೇನ್ ಆಗ್ಬೇಕಾಗ್ಯದ? ಏನು ನಿನಗೇನು ಮನಿ ಮುರಿಬೇಕಾಗ್ಯದ? ಮತ್ತೊಬ್ರದ್ದು ಏನು ಮಾಡ್ಬೇಕಾಗ್ಯದ? ಇಲ್ರಿ ಬಾಬಾರ ಮತ್ತೊಬ್ರದ್ ಯಾರ್ದು ಬೇಡ್ರಿ, ನಮ್ದೇ ಮನಿ ಮುರಿಬೇಕ್ರಿ. ನಿನ್ ಮನಿ ಅಲ್ಲ, ನಿಮ್ಮ ಅಣ್ಣನ ಮನಿ ಮುರಿಬೇಕು, ಅದು ಹೇಳ ಮೊದಲ. ಹೌದೇನು? ಹಾ ಬಾಬಾರ ನನ್ ಮನಿ ಅಂದ್ರ ನನ್ ಮನಿ ಅಲ್ರಿ, ನಮ್ಮ ಅಣ್ಣನ್ ಮನಿ ಮುರಿಬೇಕಾಗೈತ್ರಿ. ನಿಮ್ಮ ಅಣ್ಣನ ಮನಿ ಮುರಿಬೇಕಾದ್ರೆ ಯಾವ ತರ ಮುರಿಬೇಕು? ಯಾವ ತರ ಮುರಿಯೋದ್ ಬೇಡ್ರಿ. ಅದ್ರ ಮೊಯ್ನಿ ಅದಲ್ರಿ ಆಕಿನ ಹೊಟ್ಯಾಗ ಒಂದ್ ಹುಳ ಬಿ ಹುಟ್ಟಬಾರ್ದ್ರಿ, ಆ ತರ ಮಾಡ್ಕೊಡ್ರಿ ನಂಗ. ಅಟ್ಟೆ ನಿನ್ ಕೆಲಸನ ಎಲ್ಲ ಮಾಡ್ಕೊಡ್ತೀನಿ. ನನಗೇನು ಕೊಡ್ತಿ? ಬಾಬಾರ ಆಯ್ತ್ರಿ, ನೀವ್ ಏನ್ ಬೇಡ್ತೀರಿ ಅದು ನೀವ್ ಏನ್ ಬೇಡ್ತೀರಿ ಎಲ್ಲಾ ಕೊಟ್ಟು ಬಿಡ್ತೀರಿ. ಒಟ್ನಲ್ಲಿ ನನ್ ಕೆಲ್ಸ ಆಗಂಗ್ ಮಾಡ್ರಿ. ಕೆಲ್ಸ ಆಯ್ತು ತಿಳ್ಕೊರಿ, ನೀವ್ ಏನ್ ಬೇಕ್ ಏನ್ ಬೇಡ ಎಲ್ಲಾನು ತಂದು ಕೊಟ್ಟು ಬಿಡ್ತೇನ್ರಿ ನಾನು. ಕೆಲಸ 100ಕ್ಕೆ 100 ಮಾಡ್ಕೊಡ್ತೀನಿ. ನನಗೆ 5 ತೊಲಿ ಬಂಗಾರ ಆತ. ಏನ 5 ತೊಲಿ ಬಂಗಾರ ಹೇಳ್ತಾರಲ್ಲ ಅವ್ರು? ನಿನ್ ಕೆಲಸ ಎಷ್ಟು ದೊಡ್ಡದೈತಿ ಗೊತ್ತದಿಲ್ಲ? ಅದಕ್ಕೆ 5 ತೊಲಿ ಬಂಗಾರಕ್ಕೆ 10 ತೊಲಿ ಬಂಗಾರ ಹಾಕ್ಬೇಕು. ನೀನ್ ಸುಡ್ಲಾಟ ಆಸ್ತಿ ಐತಿ, ಹಾಕಿ ನಿನ್ ಕೆಲಸ ಮಾಡ್ಕೊ ಮೊದಲು. ನಮ್ಮ ಅಣ್ಣನ್ ಸಂಸಾರ ಬೆಂಕಿ ಹಚ್ಚಬೇಕಂದ್ರ 5 ತೊಲಿ ಯಾಕ 10 ತೊಲಿ ಬಂಗಾರ ಹಾಕ್ತೇನ್ರಿ ಬಾಬಾ ಸಾಬ್ರ. ಒಟ್ನಲ್ಲಿ ನನಗ ಕೆಲ್ಸ ಸಕ್ಸಸ್ ಮಾಡ್ಕೊಡ್ಬೇಕ್ರಿ. ನಮ್ಮ ಅಣ್ಣನ್ ಸಂಸಾರ ಮುರಿದು ಮುಟ್ಟಿಗೆ ಆಗ್ಬೇಕ್ರಿ, ಹಂಗ್ ಮಾಡ್ಕೊಡ್ರಿ. ಶಿಷ್ಯ ಹೋರಪ್ಪ. ಓಂ ಶಕ್ತಿ ಬ್ರಹ್ಮ ವಿಷ್ಣು ಶಿವಾತ್ಮಿಕೆ ಇಡಾ ಪಿಂಗಳಿ ಆ ಮಧ್ಯ ಮೃಣಾಳಿ ರೂಪಿಣಿ ರುಂಡಮಾಲಿನಿ. 100ಕ್ಕೆ 100 ಕೆಲಸ ಸಕ್ಸಸ್ಫುಲ್. ಆಯ್ತ್ರಿ ಬಾಬಾರ ನೀವ್ ಹೇಳ್ದಂಗ ಫುಲ್ ನನ್ ಸಕ್ಸಸ್ ಆಲ್ರಿ ಕೆಲ್ಸ. ಆಮೇಲೆ ನಿಮ್ಗೆ ಏನ್ ಕೊಡ್ಬೇಕು ಎಲ್ಲ ತಂದು ನಾ ಕೊಟ್ಟು ಬಿಡ್ತೀನಿ. ಯಾಕ ಹೇಳ ಬಾಬಾರ ಈಗಿನ ಕೆಲಸ ಆಗ್ಬೇಕ, ಏನ್ ಕೊಡ್ಬೇಕು ನಾನೇ ತಂದಿನ ಕೊಡ್ಲಿಕ್ಕೆ ಹಚ್ತೀನಿ ನಿಮ್ಗ. ಆಯ್ತ್ರಿ ಬಾಬಾರ, ನಾ ಹೋಗ್ಬರ ಬಾಬಾರ. ಹೋಗ್ ಬಾರಮ್ಮ, 100ಕ್ಕೆ 100 ಫುಲ್ ಕೆಲಸ. ನಡಿವ ಚಲೋ ಆಯ್ತು ನೋಡು ಹೋಗಿ. ಆಯ್ತು, ನಾನ್ ನಿನ್ ಕೆಲಸ ಏನ್ ಮಾಡ್ಕೊಟ್ಟಿನಿ. ಬಾಬಾವ್ರ ಹೆಂಗ್ ಹೇಳಾರ ಹಂಗ್ ಮಾಡು. ನಾನ್ ಮನ್ ಕಡೆ ಕೆಲಸ ಐತಿ, ನಾ ಹೋಗ್ತೀನಿ. ಆಯ್ತದ್ ನೀ ಹೋಗು, ನನ್ ಕೆಲ್ಸ ನಾ ಮಾಡ್ತೀನಿ. ಆಯ್ತು. ನನಗೆ ಗೆಳತಿ ಒಂದ್ಸಲ ಬಿಟ್ಟು 2 ಸಲ ಕರ್ಕೊಂಡ್ ಹೋದ್ರು. ಆದ್ರೆ ನೋಡೋಣ ಒಂದ್ಸಲ ರೀ ಏನೂ ಆಗ್ಲಿಲ್ಲ. ಆ ಜಟ್ಟಿಂಗ್ ರಾಯ ಅಂದ್ ತನ್ನ ಕೆಲಸ ತಾನೇ ಮಾಡ್ಕೊಳತ್ತಾಳಕಿ. ಈ ಸಲ ನೋಡೋಣ, ಈ ಲಿಂಬಿಕೆ ಅಂತ ಕೊಟ್ಟಾನ, ಈ ಲಿಂಬಿಕೆಯಲ್ಲಿ ಕೆಲಸ ಆಗೇಬೇಕು. ಆಗ್ಲಿಲ್ಲ ಅಂದ್ರೆ ಆಕಿ ಇಲ್ಲಿ ಒಳಗಾಲನೇ ಇಲ್ಲ. ಹ್ಯಾಂಗಾರ ಮಾಡಿ ಮ್ಯಾಲೆ ಎತ್ತಿಸ್ತೀನಿ. ಯಾಕಂದ್ರೆ ಏನ್ರ ಹಡ್ದಂದ್ರೆ ಹಾಳಾಗ ನನ್ನ ಸ್ಥಾನ ಯಾರಿಗೆ ಹೋಗಬಾರ್ದು. ಅದೇ ಹೊಟ್ಟೆಲಿ ಹುಡ್ತಂದ್ರೆ ಅದೇ ನಮ್ಮ ಅಣ್ಣ ನನಗೆ ಬಿಟ್ಕೊಟ್ಟಂದ್ರೆ ಇದಕ್ಕೆ ಅವಕಾಶ ಕೊಡಬಾರ್ದು. ಹ್ಯಾಂಗಾರ ಮಾಡಿ ಈ ಲಿಂಬಿಕೆ ಪವಾಡಕ್ಕೆ ತೋರಿಸ್ಬೇಕು. ಹಾಡುತ್ತ ನೆನದೇನ ಬೀಸುತ್ತ ನೆನದೇನ ಗುರುವ ಜಟ್ಟಿಂಗ್ರಾಯ. ಯಾಕಂದ್ರೆ ನಾ ಕುಂತ್ರ ನಿಂತ್ರ ಜಟ್ಟಿಂಗ್ರಾಯನ್ ನೆನಿತೀನಿ. ಅದಕ್ಕಾಗಿ ಆ ನನ್ನಪ್ಪ ಜಟ್ಟಿಂಗ್ರಾಯದಿಂದ ನನಗೆ ನನ್ನ ಹೊಟ್ಯಾಗ ಒಂದು ಮಗು ಅಂತ ಆಯ್ತು. ಆದ್ರೆ ನನ್ನ ಗಂಡ ನನ್ನ ನಾದಿನಿ ಯಾವತ್ತು ನಿನ್ನ ಹೊಟ್ಯಾಗ ಒಂದು ಹುಳ ಹುಟ್ಟಲ್ದು ಅಂತಿರು. ಆದ್ರೆ ಇನ್ಮೇಲೆ ನನ್ನಲ್ಲ ಬಿಡು, ನನಗಾದಟ್ಟು ಖುಷಿನೂ ಅವ್ರಿಗೂ ಆಗಿರ್ತೈತಿ. ಯಾಕಂದ್ರೆ ಎಷ್ಟೇ ಅಲ್ಲಿ ಅತ್ತಿ ಅನಸುಗಳ ಭಾಗ್ಯ ಅಕ್ಕಿಗೂ ಆಗಿರ್ತೈತಲ್ಲ. ನನಕಿತ ಖುಷಿ ಪಟ್ಟಾಳು ಬಿಡು ಕರೆ. ಆದ್ರೆ ನನ್ನ ಗಂಡಗೆ ಯಾಕೆ ಹೇಳ್ಬೇಡ ಅಂದ್ರು? ಯಾಕಂದ್ರೆ ನನಕಿತ ಮೊದಲ ಆಕಿನೇ ಹೇಳ್ತಿರ್ಬೇಕು. ಅಂದ್ರೆ ಖುಷಿ ವಿಚಾರ ಅಕ್ಕಿನ ಬಾಯಿದಿಂದ ಹೇಳಿದ್ರು ಚಲೋ ಏನೋ ಯಾರಿಗೂ ನನಗೆ ಹೇಳ್ಬೇಡ ಅಂದಿರ್ಬೇಕು ಬಿಡು. ನಾವೊಂದು ಏನೇನೋ ಹುಚ್ಚು ಕಲ್ಪನೆ ಮಾಡ್ಕೊಂಡ್ಬಿಡ್ತೀನಿ. ಬರ್ಲಿ ನೋಡೋಣ ಎಲ್ಲಿ ಹೋಗಳೇನ ಯಾರಿಗೂ. ದಾನು ಎಲ್ಲಿ ಹೋಗಿದ್ದೇವ ಬಿಸ್ಲಾಗ? ಇಲ್ರಿ ಅಂತಸು ಕೆಲ್ಸ ಇತ್ರಿ, ಅದಕ್ಕ ಊರಾಗ ಹೋಗಿದ್ರಿ. ನಾನು ಕುಂದ್ರು ಶರ್ಬತ್ ಮಾಡ್ಕೊಂಡ್ ಬರ್ತೀನಿ, ಬಿಸಿಲತ್ತೇನೆ. ವೈನಿ ನಿಮ್ದು ಖುಷಿ ನಂಗೆ ಭಾಳ ಆಗೈತ್ರಿ. ನೀವೇನ್ ಬ್ಯಾಡ್ರಿ, ನಾನೇ ನಿಮ್ ತಂದು ಶರ್ಬತ್ ಮಾಡ್ಕೊಡ್ತೀನ್ರಿ. ಯಾಕಂದ್ರ ವೈನಿ ನನ್ನ ಹಳೆ ಅದನ್ಲ ನಾ ಹೊಟ್ಟೆಗೆ ಅದನ್ರಿ, ಅದರಿಂದ ಭಾಳ ಖುಷಿ ಅನ್ಸೈತ್ರಿ ನಂಗ. ನೀವ್ ಇಲ್ಲೇ ಕೊಡ್ರಿ, ಚಂದಾಗಿ ಶರ್ಬತ್ ಮಾಡ್ಕೊಂಡ್ ಬರ್ತೀನ್ರಿ. ಹೈರಾಣ ಅಲ್ಕೋಬೇಡ್ರಿ ವೈನಿ. ಯಾಕೆ? ಆಯ್ತ್ರಿ ವೈನಿ, ಹೋಗೋಣ ಬರ್ತೀನ್ರಿ. ನನಗ ಗೊತ್ತಿತ್ತು ನಮ್ಮ ನಾದನಿ ನನ್ನ ಮ್ಯಾಲ ಭಾಳ ಜೀವಳ. ಅದ್ರಾಗ ಹಳೆ ಬರು ಖುಷಿನೇ ನೋಡಕ್ಕಿ ಗೆಟ್ಟ ಕುಣಿದು ಕುಪ್ಪಡಿಸ್ಲಕತ್ತಾಳ. ಯಾವತ್ತು ನನ್ನ ನಾದ ನನ್ ಬಿಟ್ಕೊಡಲ್ಲ. ಅಕ್ಕಿ ಅನ್ಸಿರ್ಬೇಕು ನಾ ಖುಷಿಲೇ ಇದ್ದೀನಿ, ಅದ್ ನೀ ಭಾಳ ಖುಷಿಲೇ ಹೇಳ್ತೀರಿ. ಅಕ್ಕಿನ ಹೊಟ್ಟೆಗೆ ಎಂದು ಮೂಡ್ಯದಲ್ಲ
ಹೋಗ್ಬಿಡ್ದು ನನಗೆ ನೆಮ್ಮದಿನ ಅದು ಸುಟ್ಟು ಹೋಗ್ಬಿಟ್ಟೈತಿ. ಇವಾಗ ಏನು ಮಾಡ್ಬೇಕು ಮಾಡ್ತೀನಿ. ಇವತ್ತಿಲ್ಲ ಹಿಂಬೇಕೈದು ಪವಾಡಿ ಏನಂತ ತೋರಿಸ್ತೀನಿ. ಬೈನಿರಿ ಹಿಂಗೆ ಹೇಳ್ರಿ, ಬಿಸಿಲಾಗ ಭಾಳ ಜಳ ಅಲ್ರಿ, ಶರ್ಬತ್ ಮಾಡಿ ನೋಡ್ರಿ ಕೊಡ್ರಿ. ಕೊಡ್ರಿ ದಗಿ ಭಾಳ ಅದ, ಕೊಡ್ರಿ ನೀವು. ಕುಡಿಲ್ರಿ? ಕೊಡ್ರಿ. ನೀವು ಕುಡಿದ್ರಿ? ಇಲ್ರಿ ನಾ ಮನ್ಯಾಗ ಕುಡ್ದೆ ಮತ್ತೆ ತೊಗೊಂಬಂದಿನ್ರಿ. ನೀವು ಸ್ವಲ್ಪ ಕುಡಿ. ಇಲ್ರಿ ಕುಡಿ ಭಾಳ ದಗಿ ಅದಲ್ಲ. ಇಲ್ರಿ ಏನು ಸ್ವಲ್ಪ ಹುಳಿಯಾಗೈತೇನ್ರಿ? ಇಲ್ಲ ಏನಾಗಲ್ರಿ, ಕೊಡ್ರಿ ಬೈನಿ. ದಗ್ಯಾಗ ಎಷ್ಟು ದಗಿ ಐತ್ರಿ, ಸೌಕಾಸ್ ಕೊಡ್ರಿ ನಿಧಾನ. ವೈನಿ ಯಾಕೋ ತ್ರಾಸ ಆಲಕತ್ವ? ತ್ರಾಸ ಅಲ್ಲತೈತ್ರಿ? ಏನಾಗಲ್ ತೋರಿ, ದಗಿ ಐತಲ್ರಿ ಅದಕ್ಕೆ ತ್ರಾಸ ಅಲ್ಲತೈತಿ. ಏನ್ ಅಲ್ಲತ್ತದ್ರಿ ವೈನಿ? ವೈನಿ ಹಾ ರೀ ವೈನಿ. ಒಜ್ಜೋಡು ನನ್ಗ ಇದೇ ಬೇಕಾಗಿತ್ತು. ಏನಾಗೈತೆ? ಒದ್ದಾಡಕತ್ತಾಳ? ಅದೇಲ್ಲ ಅಣ್ಣ ಕೆಲ್ಸ ಅದಲ್ಲಿ ಕೆಲ್ಸ ಮಾಡೋದ್ ಹತ್ತಳಿ ನಾಟಕ ಮಾಡತ್ತಾಳ. ಬರೀ 20 ತಾಸ್ ಬರೀ ಆಕಿದ ನಾಟಕ ಆತ. ಏನ್ ಹೇಳ್ತಾರ ಏನ ಬರೀ ಕಾಲು ಇಷ್ಟು ತಿಳಿ ಇಷ್ಟು ಬರೀ ಇದ್ದ ಹಾತಾಳಿಕೆ ಮಾಡ್ಕೊಂಬಂದ್ ನಮಗ 7-11 ಆಗೈತಿ. ಅಲ್ಲಣ್ಣ ಹೇಳ್ತಾನ ಎಷ್ಟ್ ಚಂದ ಕೂತಾಳು. ಈ ನಿಬರ್ನ ಎಷ್ಟ ಡ್ರಾಮಾ ಮಾಡ್ತಾಳ ನೋಡಕಿ. ನಾನ್ ನೋಡೋಣ ನಾಟಕ ಮಾಡ್ತಾಳಕಿ. ರೀ ಎಲ್ಲಿ ತಂದದಿ ಹಾಳಾಗಿ ಹೋಗ. ತಂಗಿ ಊಟಕ್ ನಿಡ್ತೇ ಹೆಂಗ? ನಡಿ ಹೊಸಾಗ್ಯದ ಕೂತ್ರ ಇಟ್ಟಿ ಅದ ರೀ ಗಪ್ಪ ಕೊಡು. ದಾನು ಜಟ್ಟಿಂಗ್ರಾಯ ಎಲ್ಲದಿಯೋ ಯಪ್ಪ? ನನ್ನ ಜಟ್ಟಿಂಗ್ ರಾಯ್ ಬಂದಂಗೆ ಕಾಣಿಸ್ತೈತಿ. ಎಲ್ಲಿ ಹೋದ ಇವು? ನನ್ನ ಜಟ್ಟಿಂಗ್ ರಾಯ್ ಬಂದಿದ್ದ ಇಲ್ಲಿ. ಜಟ್ಟಿಂಗ್ ರಾಯ್ ನನಗೆ ಗೊತ್ತಪ್ಪ, ನನ್ನ ಕಷ್ಟ ಅಂತೇಳಿ ಹೋಗಿದ್ರೆ ಸಾಕು, ನನ್ನ ಕೂಕ್ ನಿನಗೆ ಕೇಳಿಸ್ತಪ್ಪ. ನನಗೆ ಬಂದು ಆದ್ರೆ ನನ್ನ ಕಷ್ಟ ಎಲ್ಲ ದೂರ ಮಾಡಿದೆ, ಆದ್ರೆ ಈ ನೋವೆಲ್ಲ ಕಮ್ಮಿ ಮಾಡಿದೆ. ಆದ್ರೆ ನನ್ನ ಮಗುವಿಗೆ ಏನಾದ್ರೆ ಆಗ್ತದೇನೋ ಅನ್ನೋದು ಭಯ. ಆದ್ರೆ ಇನ್ನೇನು ಭಯ ಇಲ್ಲ ಬಿಡಪ್ಪ. ಯಾಕಂದ್ರೆ ಯಾರ ರೂಪದಾಗ ಬಂದು ಈ ಭಂಡಾರ ಹಚ್ಚಿ ಹೋಗಿಯಲ್ಲ ಅಷ್ಟೇ ಸಾಕು ನನಗೆ. ಆದ್ರೆ ಈ ಭಂಡಾರ ಏನಿರ ನನ್ನ ಗಂಡ ನಾನು ನೋಡಿದ್ರೆ ನನ್ನ ಜೀವಂತ ಇಡಲ್ಲ. ಊಟ ಮಾಡ್ದೇನ ಈಗ? ಹಂಗೆ ಈಕಿ ಮತ್ ಮಾಡ ಕೂತಾಳ. ಈಗ ಜಟ್ಟ ಇರು ಅಟ್ಟ ಐತಿ. ಈಕಿನ ಒಂದ್ ಕೈ ನೋಡ್ಕೊ, ಅಟ್ಟು ಬರೀ ಕೇಳತ್ತಕೋ. ನಾ ಬಂದ್ ಈಕಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾನ. ನಾನೊಂದ್ ಇಟ್ಟ ಅಲ್ಲಿ ರೊಕ್ಕದ ಯಾವ ಐತಿ, ನಾ ಅರ್ಜೆಂಟ್ ಹೋಗಿ ಬರ್ತಾನ. ಅಟ್ಟ ನೋಡಕಿನ ಅಟ್ಟ ಆಕಿನ ಇಲ್ಲಣ್ಣ ಅಡ್ಡಾಡತ್ತ ನಾ ಮಾಡಿದ. ಅದ್ರ ಕಾಲಗೆ ಆ ರುಗಿ ಜಟ್ಟಂಗ್ರದು ಬಂಡ್ರ ತೊಂದ ಕಾಣಸ ನೋಡು, ಅದೊಂದು ಬಂಡ್ರ ಮನಿ ಮಾಡ್ಬಿಟ್ಟಾಳಕಿ. ನಾ ಯಾವ್ದು ಬ್ಯಾರತ್ತಲ್ಲ ಅದನ್ನ ಮುದ ಮಾಡಾಕತ್ತಾಳ. ನನಗೆ ಟೈಮ್ ಇದ್ರೆ ಜೊತೆ ಈಗಿನ ಚಂಡ ತೆಗಿತಿದ್ನಿ. ನಂದಲ್ಲಿ ರೊಕ್ಕದ ಯಾವ ಐತಿ, 5 ಮಿನಿಟ್ ಲೇಟ್ ಆದ್ರೆ ನಂಗೆ ಲಾಸ್ ಐತಿ. ನಾನು ಹೋಗ್ತೀನಿ, ನೀವೊಂದ್ ಕೈ ನೋಡ್ಕೊ. ಅಣ್ಣ ಈ ತಲೆ ಏನ್ ಖರ್ಚೋಬೇಡ, ಹಿಂಗೇನ್ ರೊಕ್ಕದ ಯಾವ ಇರ್ತಲ್ಲ ಎಲ್ಲ ಮುಗ್ಸೊಂಬ. ಒಂದ್ ಕೈ ನಾನೇ ನೋಡ್ತೀನಿ. ನೋಡ್ಕೊ ಏನ ಬಂಡ್ರ ಬಡ್ಕೋತಿ? ನಮ್ಮ ಅಣ್ಣಗ್ ಬಂಡ್ರ ಆಗ್ ಬರ್ಲತ್ತ ಅನ್ನೋದು ನಿನ್ ಫೋನ್ ಅದಲ್ಲ ಮತ್ತ ಬಂಡ್ರ ಬಡ್ಕೋತಿ? ಹೇಳು 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 ಹೇಳು. ಬಿಡು ಹಂಗ್ಯಾಕ್ ಮತ್ತಿ? ಈ ಬಂಡ್ರ ಅದಲ್ಲ ಈ ಕೈಲಿ ಬರ್ಸಿ ನಾ ಕೈ ಹೊಲಸ್ ಮಾಡ್ಕೊಂಗಿಲ್ಲ. ಏನ್ ಮಾಡ್ಬೇಕಂತೇಳಿ ನಾನೇ ಮಾಡ್ತೀನಿ. ಇನ್ನ ಹೋಗಿಲ್ಲ ಬಂಡಾರ ಹಚ್ಕೋತಾಳ. ಬಂಡಾರ ನಿನಗೆ ಹೇಳಿಲ್ಲ ಈ ಮನ್ಯಾಗ ಬಂಡಾರ ನಡಂಗಿಲ್ಲ ಅಂತೇಳಿ, ಆದ್ರ ನೀ ಹೆಚ್ಚೇನ್ ಮಾಡ್ತೀಯ?
ನಮ್ ಲಾಸ್ಟ್ ಈ ಭಂಡಾರ ಅಲ್ಲಿ ಅದು ಅಲ್ಲಿ ನಮ್ಮ ಮನೆಗ್ ತಂದಿ ಅಂದ್ರ ನಿನಗ ಅಷ್ಟೇ ನಾನು ವಾರ್ನಿಂಗ್ ಮಾಡೀನಿ ಇದೆಲ್ಲ ನನ್ ಮುಂದ ನಮ್ಮ ಅಣ್ಣನ ಮುಂದ ನಡೆಯಂಗಿಲ್ಲ ಅಂತೇಳಿ ಅಷ್ಟೇ ತಿಳ್ಕೊದ್ ಕಲಿ. ಅಲ್ಲವ ನನಗೇನಾರೇನು ಆದ್ರ ಆ ಜಟಿಂಗ್ ರಾಯ್ ಮತ್ತೇನ್ ಬಂಡಾರ್ಕೊ ಏನು ಅಲ್ಲಕ್ ಹೋಗ್ಬಿಡವ. ಅದು ಈ ಕಡೆ ಬಂಡಾರ ಅಲ್ಲವ, ಬಂಡಾರ ಶಕ್ತಿ ನಿನಗ್ ಗೊತ್ತಿಲ್ಲ. ನಿನಗ ಏನಂತೇಳಿ ತೋರಿಸಲಿ ಹೇಳು. ಆದ್ರ ಕಷ್ಟ ಅಂತೇಳಿ ನೆನೆಸ್ಕೊಂಡ್ರ ಸಾಕು, ಆ ಬಂಡಾರನೇ ಪರಿಹಾರ ಮಾಡ್ತದ. ನನ್ನ ಮಾತ ಯಾಕೆ ಅರ್ಥ ಆಗಲ್ದು ನಿನಗ? ಏಯ್ ನಿನ್ನ ಬಂಡಾರ ನಿನ್ ಬಲೆ ಇಟ್ಕೋ. ಆ ಬಂಡ್ರ ಎಲ್ಲ ನನ್ ಮುಂದೆ ತೋರ್ಸಂಗಿಲ್ಲ. ಆ ನಿನ್ನ ಜಟ್ಟಿಂಗ್ರ ಅದಲ್ಲ ಅಲ್ಲೇ ನಿನ್ ತವ್ರ ಮನ್ಯಾಗ, ಇದು ನನ್ ಮನಿ, ನನ್ ಮನ್ಯಾಗ ಏನು ನಡಂಗಿಲ್ಲ. ಹಂಗೂ ನಿನ್ ಬಂಡಾರ ಬೇಕಾಗಿತ್ತಂದ್ರ ನಮ್ಮ ಮಣ್ಣಗ್ ಬಿಟ್ಟು ಹೊಂಟ ಹೋಗ್ಬೇಕಿಲ್ಲ ಅಷ್ಟೇ. ಕೊಟ್ಟೇನು ಕುಲದ ಹೊರಕಂತ ಅದಕ್ಕ ಅಗ್ನಿ ಸಾಕ್ಷಿಯಾಗಿ ಈ ತಾಳಿ ಕಟ್ಕೊಂಡು ನಿಮ್ಮ ಅಣ್ಣನ ಮನೆಗೆ ಬಂದೀನಿ. ಹೋಗಿ ನಾನು ತವ್ರ ಮನ್ಯಾಗ ಕೂತ್ರ ಅದು ತವ್ರ ಮನೆಗೆ ಶೋಭೆ ತರಲ್ಲವ. ಆದ್ರ ಈ ಭಂಡಾರಕ್ಕ ಇಟ್ಟ ಅಸಹ್ಯವಾಗಿ ನೋಡಕತ್ತಿರಲ್ಲ, ಒಂದಲ್ಲ ಒಂದು ದಿನ ಈ ಭಂಡಾರೆ ನಿಮ್ಗೆ ಪರಿಹಾರ ಆತೈತಿ. ಆದ್ರ ನೀವು ಒಟ್ಟೆ ನನ್ನ ಮಾತೇ ಕೇಳಲ್ಲಾಗಿರಿ. ಓಯ್ ನೀವ್ ತವ್ರ ಮನಿ ನೀ ಸೋಬಿತ್ತಲ್ಲಂದ್ರ ಇಲ್ಲಿ ಏನಾಯ್ತಲ್ಲ ಇದು ನಂದು ನಮ್ಮ ಅಣ್ಣಂದು. ನೀ ಹೇಳ್ದಂಗ ತಿಂದು ಬಿದ್ದದ್ ಕಲಿ. ಹೆಚ್ಚಕಮ್ಮ ನೀ ನಾಟಕ ಗಿಟಕ್ ಏನಾರ ಮಾಡ್ದಿ ಅಟ್ಟ ನಿಮ್ ಅಣ್ತಂಬರ್ ಕರ್ಸಿ ಇಲ್ಲಿ ಎಕ್ಜಾಟ ಮಾಡ್ತೇವ್, ಅದು ತಲೆಗಿಟ್ಕೋ. ಹಾ ಅಲ್ಲ ನಮ್ಮ ನಾದಿನಿ ಮೇಲೆ ನನ್ನ ಗಂಡ ಭಾಳ ವಿಶ್ವಾಸ ಇಟ್ಟಾನ. ನಮ್ಮ ನಾದಿನಿ ನಾನು ಕೂಸ್ಕೊಲ್ಲಕತ್ತಾಳ ಅಂತೇಳಿ ನನ್ನ ಗಂಡನ ಮುಂದೆ ಹೇಳಿದ್ರ ಪಾಪ ಅಣ್ಣ ತಂಗಿ ಮನಸ್ಸು ಬದಲಾತೈತಿ. ಬೇಡ ಬೇಡ ಹೇಳೋದು ಬೇಡ. ಆದ್ರೆ ನಾ ಇದು ತಿನ್ನೋದೇನಾರ ಆಕಿ ನೋಡಿದಳಂದ್ರೆ ಈಕಿ ಹೊಟ್ಲೆ ಅದಾಳ ಅಂತೇಳಿ ಮತ್ತೇನ್ರ ಕೂಸು ಸಾಯ್ಸಂಗದ. ಹೀಗೆ ಆಕಿ ಎಲ್ಲಿ ಇಲ್ಲ, ಹೀಗೆ ತಿಂದು ಕಲಾಸ ಮಾಡ್ತೀನಿ. ಈಕಿ ಇನ್ನ ಮಾನ್ಕೆ ತಿನ್ನಾಕತ್ತಾಳ ಅಂದ್ರ ಈಕಿನ ಹೊಟ್ಟೆನ ಪೀಡ ಇನ್ನ ತೊಲಗಿಲ್ಲ. ಇನ್ನೊಮ್ಮೆ ಹೋಗಿ ಬರ್ತೀನಿ ಅಲ್ಲಿ. ಬಾಬಾವ್ರ ನಮ್ ಗೆಳತಿ ಜೀವದ ಗೆಳತಿ ಆಗತ್ತೆ ಕರ್ಕೊಂಡ್ ಬಂದಿನ್ರಿ ಬಾಬಾವ್ರ. 10 ತೊಲಿ ಬಂಗಾರ ಕೊಟ್ಟಾಳ್ರಿ. ಏನ್ ಮಾಡ್ತಿರ್ ಗೊತ್ತಿಲ್ರಿ ನನಗ. ಒಟ್ಟಕಿನ ಕೆಲಸ ಸಕ್ಸಸ್ ಮಾಡ್ಕೊಡ್ರಿ ನೀವು ಬಾಬಾವ್ರ. ನಾ ಮಂತ್ರಸಿ ಕೊಟ್ಟಿದ್ದು ಲಿಂಬಿಕೆ ಮುಂದೆ ಯಾವ ಬಂಡಾರು ನಡಂಗಿಲ್ಲ. ಹೌದ್ರಿ ಬಾಬಾವ್ರ, ನಾವು ಅದೇ ಅನ್ಕೊಂಡಿದೇವ್ರಿ. ಈ ಮಾಟ ಮಂತ್ರ ಲಿಂಬಿಕೆ ಮುಂದ ಯಾವದ್ ನಡೆಯಂಗಿಲ್ಲ ಅಂತೇಳಿ. ಆದ್ರ ಆಗಿದ್ದೇನ್ರಿ, ಏನಾಗ್ಬೇಕು ಅದೇ ಆಗೈತ್ರಿ. ಆದ್ರ ನಿಂದ್ರಬಾರ್ದು, ಏನು ಮಾಡ್ಬಾರ್ದು ಅಂತ ಅನ್ಕೊಂಡಿದ್ರಿ. ಆದ್ರ ನಿತ್ಯ ಬಿಟ್ಟೈತ್ರಿ. ಆದ್ರ ನನಗೊಂದ್ ಅರ್ಥ ಆಗಿ ಬಿಟ್ಟೈತ್ರಿ. ಅದು ನಾವ್ ಏನ್ರ ಒಂದ್ ಮಾಡ್ಕೊಂಡ್ ಹೋದಕ್ರ ಹೋತಾವಿಲ್ರಿ. ರೂಗಿ ಜಟ್ಟಿಂಗ್ರ ಹೋತಾ ಬಡ್ಕೊಂಡ್ ಬರ್ತಾರ, ಮತ್ತ ಆಗದೇ ಆಗೇ ಆತದ್ರಿ. ಒಟ್ನಲ್ಲಿ ಏನು ಹೇಳೋದಿಲ್ರಿ. ಈ ಸಲ ಏನ್ರ ಆಯ್ತ ತಿಳ್ಕೊರಿ, ನಿಮ್ಮನ್ನ ಮಾತ್ರ ಸುಮ್ನೆ ಬಿಡಂಗಿಲ್ರಿ. ನಾ ನೋಡ್ ಬಾಯಿ, ಇಲ್ಲಿ ಕರೆಕ್ಟ್ ಮಾಡದಿ ಅವ್ರಿಗೆ ಹತ್ತದ, ಕರೆಂಟ್ ಬಲ್ಲಪ್ಪ ನಿನಗ್ ಹತ್ತದ ನೋಡು. ಮುತ್ಯಾರ ಏನ್ ಹೇಳತ್ತೀರಿ ನೀವು? ಇನ್ ಮ್ಯಾಲ ಮಾತಿ ಹಂಗ್ಯವ. ನಾನು ಮಂತ್ರ ಶಕ್ತಿ ಹೆಚ್ಚು, ಆ ಜಟಿರ ಹೆಚ್ಚು, ನೋಡೇ ಬಿಡ್ತೀನಿ ಇನ್ ಮ್ಯಾಲ. ಆಯ್ತಾಯ್ತ್ರಿ ಬಾಬಾರ, ನಮಗ್ ಬೇಕಾಗಿದ್ದು ಅದೇ ರೀ. ನೀವು ಯಾವ ದೇವ್ರ ಮೇಲೆ ಸವಾಲ್ ಹಾಕಿರ ಅನ್ಬೇಕ. ಆ ಕೆಲ್ಸ ಆಗೇ ಆತು 100ಕ್ಕೆ ಅನ್ನೋದು ನನಗ್ ಖೂನ್ ಐತ್ರಿ. ಆಯ್ತ್ರಿ ಹೋಗಬಿಡಿ, ಬರ್ತಾರ ಬಾಬಾರ. ನಾ ಹೋಗಮ್ಮ. ಯಾಕ್ರಿ ಸೌಕಾರ ಇಲ್ಲಿ ಇರ್ತಿರಲ್ಲ? ಎಲ್ಲೆಲ್ಲಿ ಹುಡುಕ್ಬೇಕು ನಿಮ್ಗ? ಎಲ್ಲಾ ಕಡೆ ಹುಡುಕದ, ಎಲ್ಲಿ ಕಾಣಿಸ್ಲಿಲ್ಲ. ಯಾಕೋ ಮಾರಿ ಸಣ್ಣ ಆಗ್ಯದಲ್ರಿ, ಏನಾಗ್ಯದ? ಏನಂತ ಹೇಳಿ, ನಾನು ಹೆಂಡತಿಗೆ ಆ ರುಗಿ ಜಟಿರಾಗ ಹೋಗಿ ಬರತ್ ಹೇಳ್ತಾನೆ. ಅವ್ನು ಬಂಡಾರ ಹಚ್ಕೊ ಬರತ್ತೆ, ದಿನ ಬೈತೀನಿ ಕರೆ ನಾನು ಮಾತಾ ಕೇಳಂಗಿಲ್ಲ. ಹೋಗಿ ಬರ್ತಾಳು, ಬಂಡಾರ ಹಚ್ಕೊತಾಳು, ಜಟಿಂಗ್ರ ಅಂತ. ಇದು ಯಾವಾಗ ಬೈ ಹಿರ್ತೈತಿ ಏನು, ನನಗಂತೂ ಸಾಕಾಗಿ ಹೋಗೈತಿ. ನನಗ ಆ ದೇವ್ರ ಕಂಡ್ರೆ ಆಗಿ ಬರಂಗಿಲ್ಲ ನನಗ. ಏನ್ರಿ ಬಂಡಾರ ಬಂಡಾರ ಹಗರಾಗಿ ಮಾತಾಡ್ಬೇಡ್ರಿ. ಬಂಡ್ರ ಅಂದ್ರ ಬೆಂಕಿ ಇದ್ದಂಗ. ನೀವರೇ ಪಾಲ್ಸಲ್ಲ, ಸುಮ್ ಅವ್ರೇ ಪಾಲಿಸ್ಲಿಕತ್ತಾರತ್ತೇಳಿ ನಿಮ್ಗ ಅವ್ರ ಪುಣ್ಯನೇ ತಟ್ಟ್ಯದ. ಮತ್ತ ಅದ್ರೊಳಗೆ ಹಗರವಾಗಿ ಮಾತಾಡ್ಲಿಕ್ ಹೋಗ್ಬೇಡ್ರಿ. ಬಂಡ್ರ ಅಂದ್ರ ಬೆಂಕಿ ಇದ್ದಂಗ್ರಿ ಅದು. ನಾ ಹಾಕಿದ ಭಿಕ್ಷೆತ್ತಿಂದ ನಾಯಿ ನೀನು ನನಗ ಬುದ್ಧಿ ಮಾತು ಹೇಳಕ್ ಬರ್ತಿ. ಆ ನಿನ್ನ ಬೆಂಕಿ ಎಲ್ಲ ನಿನ್ ತಕ ಇಟ್ಕೋ, ನಾನು ಮುಂದೆ ಹೇಳಕ್ ಬರಬೇಡ. ನಿನಗ ಕೊಟ್ಟ ಸಾಕತ್ತಿದವ ನಾ ನಿನಗ ದುಡ್ಡು ಖರ್ಚು ಮಾಡ್ತೀನಿ ಅಂತೇಳಿ ನಾನು ಹಿಂದ ನಾಯಿತ್ತೆ ನೀ ಬರತ್ತದಿ. ಮತ್ ಬಂದ್ ನನಗ ಬುದ್ಧಿ ಮಾತು ಹೇಳ್ತೇನೆ. ಏಯ್ ನಿನ್ ಜಟ್ ಐತಿ ಅಷ್ಟ ಮಾಡ, ನಮ್ಮ ನೀ ವಿಚಾರ ನಿನಗೆ ಅದಕ್ಕೆ ಬೇಕ. ನಿಂದ ಎಷ್ಟು ಐತಿ ಅಷ್ಟ ಮಾಡ್ಕೋ. ಏನ ನಾ ಮನುಷ್ಯತ್ವ ಅನ್ನೋದು ಕೈಕೊಂಡೈತಿ ಉಳ್ದಿ. ಇಲ್ಲ ಅಂದ್ರ ನಿನ್ನ ಸಣ್ಣ ಹೆಂಗ್ ಕಡ್ದು ನಿನ್ನ ಮಾಂಸ ನಾಯಿ ನರಿಗಳು ಹಾಕಿ ಬರ್ತಾನೆ. ಯಾಕಂದ್ರ ನಾ ಹದ್ದಿದ್ದಂಗ. ಬಿಡ್ರಿ ಹೋಲಿ, ಸುಮ್ ಏನಾರ ದೊಡ್ಡವ್ರ ಕಿಮ್ಮತ್ ಕೂಡ ನೀವು ಬಾಳ ತೀರಾ ಮುಂದ್ ಹೊಂಟಿರಲ್ಲ. ಆ ದೇವ್ರ ಬಗ್ಗೆ ಹೇಳಿನಿ, ನಿಮ್ಗೆ ತಿಳ್ಕೊಳ್ಳಿಲ್ಲ ಬಿಡ್ರಿ. ಪಾಲ್ಸವ್ರೆ ಪಾಲಿಸ್ತಾರಿಲ್ಲ, ಅವ್ರ ಪುಣ್ಯನೇ ನಿಮ್ಗೆ ತಟ್ಟುತ್ತದ. ಮುಂದೆ ನೋಡ್ಕೋತ ಹೋರಿ, ಆ ಬಂಡ್ರ ಬಗ್ಗೆ ಏನೇನ್ ಆತ ಅನ್ನೋದು ಗೊತ್ತಾಗ್ತದ ನಿಮಗ.
ನಾ ಹೇಳುದು ಸುಳ್ಳು ಅನಿಸ್ತದ ನಿಮಗ ಇನ್ನು ಮುಂದೆ ನೋಡ್ಕೋತ ನಡ್ರಿ. ಹುಚ್ಚ ಆ ಭಂಡಾರದಿಂದ ನನ್ನ ಜೀವ ಹೊಕ್ಕತಿ. ಅದು ನಿನ್ನ ಕನಸ ಏನ? ಇಲ್ಲಿ ನೋಡಕ್ಕೆ ಆ ಭಂಡಾರಿಂದ ಏನು ಹಾಕಂಗಿಲ್ಲ. ನನ್ನ ತೆಗ ದುಡ್ಡು ಐತಿ, ರೊಕ್ಕ ಐತಿ, ನಾನು ಹಿಂದ ಜನ ಅದಾರ. ಇದೆಲ್ಲ ಇರು ಮಟ ನಾ ಯಾವತ್ತದ್ರ ರಾಜನಾಗ ಇರ್ತಾನೆ. ನಾ ಯಾಕೆ ಆ ದೇವ್ರಿಗೆ ಕೈ ಮುಗಿಲು? ಹೋಗ ನಿಮ್ಮ ದುಡ್ಡ ಒಯ್ದು ನಾಯಿ ಮುಂದೆ ಹಾಕ್ರಿ. ನಾಯಿ ತಿನ್ನಂಗಿಲ್ಲ. ಒಂದಿಲ್ಲ ಒಂದು ದಿನ ಭಂಡಾರಕ್ಕೆ ಸಲಾಮ್ ಹೊಡೆದು ಹೋಗ್ಲಿಲ್ಲ ಅಂದ್ರೆ ಅವಾಗ ಕೇಳ್ರಿ, ನಿಮಗೆ ಚಾಲೆಂಜ್. ನಾ ಹೋಗ್ತೀನಿ. ಅಲ್ಲ ಶೆಟ್ಟಿ, ನನ್ನ ಅತ್ತಿಂದ ನನಗ ಮಾತಾಡ್ತೀಯಲ್ಲ ಮಗನ. ನಿನಗೆ ಏನ್ರ ಕಷ್ಟ ಬಂದಾಗ ಆ ದೇವ್ರು ಬಂದ ಭಂಡಾರ ಕೊಟ್ಟನಿಂದ ಬಗೆಹರಂಗಿಲ್ಲ. ನಿನಗೆ ಏನ್ರ ತ್ರಾಸ ಬಂದಾಗ ಈ ಸಾವುಕಾರ ದೊಡ್ಡ ಬೇಕಾಕತ್ ನಿನಗ. ಹೋಗ ರೊಕ್ಕ ಅಂತ ಮೆರಿತಾನೆ ಇವ ಸಾವ್ಕಾರ. ನಾನೇ ರೊಕ್ಕಿನವ ಅಂತ ಹೇಳ್ದಾನ. ಅದೇ ಎಲ್ಲಿ ಗೊತ್ತದ ನಿನಗೆ? ರೊಕ್ಕ ಹೋಗಿದ್ರೆ ನಾಯಿ ಸತ್ನಾಗ ಬರ್ಲಾ. ಇವನಿಗೆ ನಾಳೆಗೆ ಏನಾರ ಆದ್ರೆ ಜಟಿಂಗ್ ರಾಯನೇ ಬಂದು ಕಾಪಾಡ್ಬೇಕು. ಸುಮ್ಮ ಗೌಡ್ತಿ ಒಬ್ಬಕ್ಕಿ ಹರ್ಕಿ ಹೊತ್ತಾಳ ಜಟಿಂಗ್ ರಾಯಗ ಅಂತೇಳಿ ಇವನ್ ಬಾಳೆ ಸುದ್ದದ. ಇಲ್ಲಾದ್ರೆ ಇವನಿಗೆ ಹಳಿ ನಾಯಿ ಮುಸಿ ನೋಡಂಗಿಲ್ಲ. ಇವನಿಗೆ ರೊಕ್ಕ ಅಂದ್ಕೊತ ಸೊಕ್ಕಿಲೆ ಮೆರದ ಇವನಿಗೆ ತೋರ್ಸೋದು ಬುದ್ಧಿ ಯಾರು ಕಡೆಗೆ ಹೇಳಲ್ಲ. ಲಾಸ್ಟಿಗೆ ಇವನಿಗೆ ಜಟಿಂಗ್ ರಾಯನೇ ಕಾಪಾಡ್ತಾನ. ಅಲ್ಲಿಂದ ನನಗೆ ಬಂದು ಹೇಳ್ಬೇಕಮ್ಮ, ನೀ ಹೇಳೋದು ಕರೆಕ್ಟ್ ಐತ ಅಂತೇಳಿ. ನಮಸ್ಕಾರ ಗೌಡ್ರ. ನಮಸ್ಕಾರ ಗೌಡ್ರ. ಗಾತ ಆತ್ರಿ ಗೌಡ್ರ. ಏನ್ ಗಾತಾತ? ಅಲ್ರಿ ಮೊನ್ನೆ ನೀವು ಶುಗರ್ ಫ್ಯಾಕ್ಟ್ರಿ ಅಂತ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ರೊಕ್ಕ ರೀ. ಅದು ಯಾವ ಬಾಯಿಲಿ ಹೇಳ್ರಿ ನಿಮ್ಗೆ ನಾನು? ಅಲ್ಲ ಏನಾಗಿತ್ತ ಇದ ಬಾಯಿಲೆ ಹೇಳು. ಅದಕ್ಕ ಆ ಫ್ಯಾಕ್ಟ್ರಿ ನಂಬ್ಕೊಂಡು ಕೋಟ್ಯಾಂತರ ರೂಪಾಯಿ ಹಾಕಿ ನಾನು. ಏನಾಗಿತ್ತ ಅನ್ನೋದು ಹೇಳ. ನೀವು ಒಂದ ಮಾತು ಯಾರ ನನಗೆ ಎದೆ ಹೊಡ್ಕೊಂಡಾಗತ್ತೆ. ಆತ್ರಿ ಗೌಡ್ರ, ಒಟ್ಟು ಸಮಾಧಾನ ಮಾಡ್ಕೋರಿ. ಒಂದು ಮಾತು ಹೇಳ್ತೇನ್ರಿ. ಏನಾಗೈತಿ ಹೇಳು. ಮೊನ್ನೆ ನೀವು ಶುಗರ್ ಫ್ಯಾಕ್ಟ್ರಿ ಅಂತಂದ್ರಲ್ಲಿ ಎಲ್ಲ ಬ್ಲಾಸ್ಟ್ ಆಗಿರಿ. ಎಲ್ಲ ಸತ್ಯನಾಶ ಆಗಿಬಿಡ್ತೀರಿ. ಎಲ್ಲ ಲಾಸ್ ಆಗಿಬಿಡ್ತೀರಿ ನಮ್ದೆಲ್ಲ ಕಂಪ್ನಿ. ನೀ ಕರೆ ಹೇಳತ್ತಿದ್ದೆ ಸುಳ್ಳು ಹೇಳತ್ತಿದ್ದೆ? ಕರೇನ್ರಿ ಗೌಡ್ರ. ಮುಗಿತು. ಇನ್ನು ನನ್ನ ಸಂಸಾರ, ನನ್ನ ಕುಟುಂಬ ಬೀದಿಗೆ ಬತ್ತು. ಕೋಟ್ಯಾಂತರ ರೂಪಾಯಿ ಹಾಕಿ ಆ ಫ್ಯಾಕ್ಟ್ರಿ ಮಾಡಿ ಎಷ್ಟೋ ಮಂದಿ ಕೆಲಸ ಕೊಡ್ಬೇಕಂತ ನಾ ಗುದ್ದಾಡ್ನಿ. ಆದ್ರ ನಾ ಬೀದಿಗೆ ಬನ್ನಿ. ಮುಗಿತು, ನನ್ನ ಕತೆ ಮುಗಿತು. ಗೌಡ್ರ ಇರ್ಲಿ, ಸಮಾಧಾನ ಮಾಡ್ಕೋರಿ. ನಾ ಹೋಗಿ ಬರ್ತೇನೆ ಗೌಡ್ರ. ಅಲ್ರಿ ಸರ್, ಆ ಸಾವುಕಾರದ್ರೆ ಫ್ಯಾಕ್ಟ್ರಿ ಸುಟ್ಟು ಹೋಗ್ಯದ. ಬಡ್ಡಿನೂ ತುಂಬಿಲ್ಲ, ಇದು ತುಂಬಿಲ್ಲ. ಈ ಮನಿ ಜಪ್ತಿ ಮಾಡಕ್ ಬಂದಿವ್. ಸಾವುಕಾರ ಕಾಣವಲ್ಲ ಏನು ಅಂತೀನಿ. ಬಂದ್ 2 ದಿನ ಪತ್ತಲ್ಲ ಯಾರು? ಅಲ್ರಿ ಸಾವುಕಾರ, ಜಪ್ತಿ ಮಾಡಕ್ ಬಂದಿವ್. ನೀವ ಬರೋದು ಎಷ್ಟೊತ್ರಿ? ಏನ್ ಸೂತ್ ನೀವ? ನಿಮ್ದು ಏನ ಫ್ಯಾಕ್ಟ್ರಿ ಸುಡೋಣ ಅಂತಾರಲ್ಲ? ನೋಡ್ರಿ, ನಿಮ್ ಫ್ಯಾಕ್ಟ್ರಿ ಮ್ಯಾಗ ಸಾಲ ತೊಂದ್ರಿ. ಫ್ಯಾಕ್ಟ್ರಿ ಅಂತ ಸುಟ್ಟು ಆಗೈತಿ. ಸಾಲ ಅಂತ ನಾ ಪೆಂಡಿಂಗ್ ಉಳ್ದೈತಿ. ಈ ಸೇಫ್ಟಿ ಮಾಡಕ್ ಬಂದಿ, ಸೇಜ್ ಮಾಡ್ಬಿಟ್ಟು. ಬ್ಯಾಡ್ರಿ ಸಾಹೇಬ್ರ, ಹಂಗೆ ಮಾಡಬೇಡ್ರಿ. ಹೆಂಗಾರ ಮಾಡಿ ನಾ ಎಲ್ಲಾರಿ ಮತ್ತೆ ಸಾಲ ಸೋಲಾರ ಮಾಡಿ ನಿಮ್ಮ ಸಾಲ ಮುಗಿಸ್ತೇನ್ರಿ. ಈಗ ನಿಂತ ಜಾಗದ ನಮ್ಮ ಹೊರ ಹಾಕಿರಿ ಎಲ್ಲಿ ಹೋಗಲ್ರಿ. ನಾನು ನಿಮ್ಮ ಕೈ ಮುಗಿದು ಕೇಳ್ತೇನ್ರಿ ಸಾಹೇಬ್ರ. ಊರಾಗ ನಮ್ದೊಂದು ಘನತೆ ಗೌರವ ಐತ್ರಿ, ಮಾನ ಮರ್ಯಾದೆ ಹೋಗ್ಬಿಡ್ತೈತಿ. ಹಂಗೆ ಮಾಡ್ಬೇಡ್ರಿ, ಒಂದು ಅವಕಾಶ ಕೊಡ್ರಿ. ನಿಮ್ ಕಾಲ್ ಬೀಳೋದ್ರ ಬೀಳ್ತೇನ್ರಿ. ಅಲ್ರಿ, ನೀವ್ ಹೇಳೋದ ಸಾವುಕಾರ ನಾವೇನ್ ತಪ್ಪನಂಗಿಲ್ರಿ. ಈ ನಮ್ದು ಈಗ ಪ್ರೊಸೆಸರ್ ಮ್ಯಾಗಿಂದ ಹಾಕಿರ್ತಾರ್ರಿ. ಈಗ ನಾವ್ ಏನು ಮಾಡಕ್ ಬರಲ್ರಿ. ನಿಮ್ದು ಮಾನ ಮರ್ಯಾದೆ ನೋಡಕ್ ಹೋದ್ರೆ ನಮ್ ಕೆಲಸ ನಾವ್ ಕಳ್ಕೊಬೇಕಾಕತ್ರಿ. ಈಗ ಮಾಡಿದ್ರ ನಾವ್ ಕರೆಕ್ಟ್ ಐತ್ರಿ ಸರ. ಏನ್ ಮಾತಾಡ್ರಿ ಯೂಸ್ ಇಲ್ರಿ, ಎಲ್ಲಾ ಜಪ್ತಿ ಮಾಡಿ. ಸಾಹೇಬ್ರ, ನಾನು ಹೆಂಡತಿ ನಮ್ಮ ತಂಗಿ ಅವ್ರು ಎಲ್ಲಿ ಹೋಗ್ಯಾರ್ರಿ? ಅವ್ರ ಏನಪ್ಪ ಯಾರು ಇದ್ದಿಲ್ಲ ನೋಡ್ರಿ. ಅವ್ರಿಗೆಲ್ಲ ಜಪ್ತಿ ಮಾಡ್ಕೊಂಡು ಹೊರಗಡೆ ಹಾಕಿವ್ ನಾವ. ಅವ್ರ ಎಲ್ಲಿದಾರ ಅಲ್ಲೇ ನೋಡ್ಕೊಳ್ಳೋರು ನೀವ. ಬರೀ ಸರ್, ಲೇಟ್ ಆಗ್ಯದ ಬರ್ರಿ. ಏನೋ ಮುಂದಿನ ಕೆಲಸ ಅದಾವ. ಒಂದಾಯ್ತಲ್ಲ ನಮಗ. ನೋಡಿ, ತಂಗಿ ಏನಾಯ್ತು? ಮಾತಾಡುವ ತಂಗಿ, ಏನಾತವಾ? ನನ್ನ ತಂಗಿ ರಾಣಿ ಹಂಗೂರ ಮೆರೆದಕ್ಕಿ ಯಾವಾರತ್ತು ಅಣ್ಣ ಆತ ಬಾಯಿ ತುಂಬ ಕರಿಯಕಿ. ಆದ್ರೆ ಆಕಿ ಬಾಯಿನೂ ಹೋತ, ನಂದು ಫ್ಯಾಕ್ಟ್ರಿಯಲ್ಲಿ ಹಾಸು ಆತ, ಇತ್ತಾಗ ಮನಿನೂ ಹೋತ. ತಂಗಿ, ಇನ್ನು ನಾ ಬದುಕಂಗಿಲ್ವಾ? ನಾ ಬದುಕಾಗಿಲ್ಲ. ಊರಾಗ ಮಾನ ಮರ್ಯಾದೆ ಕಳ್ಕೊಂಡು ನಾ ಇಲ್ಲಿ ಹೆಂಗ ಬದುಕಲ್ವಾ ತಂಗಿ? ಏನಾಗ್ಯದ್ರಿ ಸಾವ್ಕಾರ? ಏನಂತ ಹೇಳಿ, ಕೋಟಿಗಟ್ಟಲೆ ರೊಕ್ಕ ಹಾಕಿ ಶುಗರ್ ಫ್ಯಾಕ್ಟ್ರಿ ಕಟ್ಸಾಕತ್ತಿದ್ನಿ. ಆದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಫ್ಯಾಕ್ಟರಿ ಸುಟ್ಟು ಹೋಗೈತತ್ತ. ಅದಕ್ಕೆ ಹೇಳಿದ್ರಿ ನಾ ಜಟಿಂಗ್ ರಾಯ್ ಇರೋದು ಮಾತಾಡ್ಬೇಡ್ರಿ ಅಂತೇಳಿ. ನಾ ಮೊದಲ ಲಾಸ್ ಆಗದನಿ, ನೀ ಮಾತು ಬಂದ ಆ ದೇವ್ರ ಹೆಸರು ಹೇಳಾಕತ್ತದಿ. ಈಗ ಇಟ್ಟೆಲ್ಲ ಮಾಡ್ರಿ ಅಂದ್ರು ಇನ್ನ ಜಟಿಂಗ್ ರಾಯ್ ಮ್ಯಾಗ ನಂಬಿಕೆ ಇಲ್ಲ. ನಿಮಗ ಅದೇ ಜಟಿಂಗ್ ರಾಯನೇ ಎತ್ತಿ ಕಾಪಾಡ್ತಾವ ಇಲ್ಲಿ ನೋಡಾಕತ್ತೀರಿ. ಇಲ್ಲ, ಇದೇನು ಇಲ್ಲ. ನನಗೆ ಯಾರೋ ಆಗಿ ಬರಲ್ಲವ್ರು. ಇದನ್ನ ಲಾಸ್ ಮಾಡ್ಯಾರ ನನಗೆ. ಆ ದೇವ್ರ ಹೆಸರಲ್ಲ ಅಂದ ಇಲ್ಲಿ ಹೇಳಕ್ ಹೋಗ್ಬೇಡ. ನಿಮಗ ಆಗಿ ಬರ್ಲಾರ್ದವ್ರು ಯಾರು ಇಲ್ಲ. ಜಟಿಂಗ್ ರಾಯ್ ಇರೋದು ಮಾಡ್ಕೊಡ್ರಿ. ಅದೇ ಜಟಿಂಗ್ ರಾಯನೇ ಹಿಂಗ್ ಮಾಡ್ಯಾನ. ಇದೆಲ್ಲ ನೀ ಹೇಳೋದು ಸುಳ್ಳ. ಇದು ಬರೀ ಮೂಢನಂಬಿಕೆ.
ಇಲ್ಲಿ ಯಾವುದೂ ಇಲ್ಲ. ನನಗೆ ಆಗಿ ಬರಲ್ಲವ್ರು ನನ್ನ ದುಶ್ಮನಗಳು ಬೇಕಂತ ನನ್ನ ಫ್ಯಾಕ್ಟ್ರಿಗೆ ಶಾರ್ಟ್ ಸರ್ಕ್ಯೂಟ್ ಮಾಡಿಸಿ ಉರಿ ಹೆಚ್ಚಿ ಬ್ಲಾಸ್ಟ್ ಮಾಡ್ಸ್ಯಾರ. ಆ ದೇವ್ರ ಸರಿ ಯಾಕೆ ಹೇಳತ್ತಿದಿ? ಆ ದೇವ್ರ ಇದ್ದಾರ ಹಿಂಗೆಲ್ಲ ಮಾಡ್ತಿದ್ದ ನಾವ? ನಿಮಗ್ ದೇವ್ರ ಮ್ಯಾಗ ನಂಬಿಕೆ ಇಲ್ಲ. ಆ ಜಟಿಂಗ್ ರಾಯನ್ ಹೆಸರು ಹೇಳಿ ಬಂಡ್ರ ಹಚ್ಕೋರಿ, ನಿಮ್ದು ಒಟ್ಟು ಆಸ್ತಿ ಬರ್ತದೆ ನೋಡ್ರಿ. ನನ್ನ ಜೀವ ಹೋಗಲ್ ಕರೆ ಆ ದೇವ್ರ ಹೆಸರ ಹೇಳಾಗಿಲ್ಲ. ಹೇಳ್ತೀರಿ, ನೋಡಾಕತ್ತೀರಿ ಖಂಡಿತವಾಗಿ. ರೀ ಏನಾಯ್ತ್ರಿ? ಏನಾಕತ್ತೆ? ಮುಗಿತ, ಎಲ್ಲಾ ಮುಗಿದು ಹೋತ. ಇನ್ನ ನಾ ಈ ಭೂಮಿ ಮೇಲೆ ಬದುಕಂಗಿಲ್ಲ, ನಾ ಸಾಯ್ತೀನಿ, ನಾ ಏನು ಉಳಿಯಂಗಿಲ್ಲ. ಹಂಗ ಅನ್ಬೇಡ್ರಿ, ಸಾಯಿ ಮಾತಾಡ್ಲಕ್ ಹೋಗ್ಬೇಡ್ರಿ. ದಾನುಗ್ ಏನಾಗ್ಯದ್ರಿ? ಆಕಿ ಬಾಯಿನ ಹೋಗಿಬಿಟ್ಟೈತಿ. ರೀ ನೀವು ಸಂಕಟ ಮಾಡ್ಕೋಬೇಡ್ರಿ, ಯಾಕಂದ್ರ ನಮ್ಗ ಎಲ್ಲದಕ್ಕೂ ಒಂದ್ ಪರಿಹಾರ ಆ ಜಟಿಂಗ್ ರಾಯ್ ಮತ್ತೆ ನಮಗ್ ಕೊಡ್ತಾನ್ರಿ. ಮತ್ತು ಆ ದೇವ್ರ ಹೆಸರು ಹೇಳ್ತಿಯಲ್ಲ, ಆ ದೇವ್ರಿಗೆ ಹೋಗಿ ಇದೆಲ್ಲ ಆಗೈತಿ. ರೀ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲಲ್ರಿ. ನಾ ಇವತ್ತ ನನ್ನ ಜಟಿಂಗ್ ರಾಯಾಗ ಹೋಗಿದ್ದೆ ರೀ, ಅಲ್ಲಿದು ಭಂಡಾರ ತೊಗೊಂಬಂದಿನ್ರಿ. ನೋಡ್ರಿ ನಿಮ್ ತಂಗಿಗೆ ಈ ಭಂಡಾರ ಹಚ್ತೇನ್ರಿ. ಆಕಿ ಎದ್ ಕುಂತಳಂದ್ರ ನೀವು ನನ್ನ ಜಟಿಂಗ್ ರಾಯ್ ಅದಾನಂತೇಳಿ ನಂಬ್ತೀರಿ ಇಲ್ಲ ಹೇಳ್ರಿ? ಏನಂದಿ? ಆ ಜಟಿಂಗ್ ರಾಯನ ನಾನ್ ನಂಬೇಕಾ? ಇಷ್ಟೆಲ್ಲ ಲಾಸ್ ಆಗಿ ಸಮಾಜದಾಗ ಮಾನ ಮರ್ಯಾದೆ ಕಳ್ಕೊಂಡು ಸಹಾಯಕ ರೆಡಿ ಆಗಿದ್ವಿ. ಇಂತಾದ್ರಾಗ ನೀನು ಇನ್ನ ಭಂಡಾರದ ಹೇಳ್ಕೊತ ಕೂತದಿ. ಆಯ್ತ, ನಿಂದು ಒಂದ್ ಆಗ ಹೋಗ್ಲಿ. ಆ ಜಟಿಂಗ್ ರಾಯ್ ನಿಜವಾಗ್ಲೂ ಇದ್ರ ನನ್ನ ತಂಗಿ ಬಾಯಿ ಬರ್ಲಿ, ಈ ಭಂಡಾರ ಏನ್ ಮಾಡ್ತತಿ ನಾ ನೋಡ್ತಾರ. ಆಗ ಹೋಗ್ಲಿ, ಅಕಸ್ಮಾತ್ ಆಗ್ಲಿಲ್ಲ ಅಂದ್ರ ನಿನ್ನಂತರು ಜೀವಂತವಾಗಿ ಉಳಿಸಂಗಿಲ್ಲ. ಹಚ್ರಿ, ಆ ಬಂಡ್ರ ಶಕ್ತಿ ಏನದ ಗೊತ್ತಾಗ್ತದ ಅವ್ರಿಗೆ. ರೀ ಯಾರ್ ಜೋಡಿಯರೇ ಹುಜಿತ್ ಹಾಕ್ರಿ, ಮಾನವ ಮನುಷ್ಯನ್ ಜೋಡಿ ಹುಜಿತ್ ಹಾಕಿದ್ರ ನಡೀತದ್ರಿ. ಆದ್ರ ಇದು ಬೆಂಕಿ ಅದ್ರಿ, ಭಂಡಾರ ಅಲ್ರಿ. ಅದ್ರಾಗ ನನ್ನಪ್ಪ ಜಟ್ಟಿಂಗ್ ರಾಯನ್ ಭಂಡಾರ ಜೋಡಿ ನೀವು ಹುಜಿತ್ ಹಾಕುದ್ರಿ. ಈ ಭಂಡಾರ ಶಕ್ತಿ ಏನ್ ಅನ್ನೋದು ನನ್ನಪ್ಪ ಜಟ್ಟಿಂಗ್ ರಾಯ ಈ ಸದ್ಯ ತೋರಿಸ್ಕೊಡ್ತಾನ್ರಿ. ನೋಡ್ರಿ ನಾ ಹಚ್ತೀನ್ರಿ. ನನ್ನಪ್ಪ ಜಟ್ಟಿಂಗ್ ರಾಯ ನೋಡು, ನನ್ನ ನಾದಿನಿ ನನ್ನ ಗಂಡ ಯಾವ ಪರಿಸ್ಥಿತಿ ಆಗದಾರ. ಯಾಕಂದ್ರ ನಾ ಯಾವತ್ತೂ ನಿನ್ನೆ ನಂಬೀನಿ, ಆದ್ರ ಅವರು ನಂಬಲಾಗ್ಯಾರ. ನಿನ್ನ ಮ್ಯಾಲ ಅವ್ರ ನಂಬಿಕೆ ಬರ್ಬೇಕಾದ್ರ ನೀ ಭಂಡಾರ ಶಕ್ತಿ ಅನ್ನೋದು ತೋರಿಸ್ಕೊಡ್ಬೇಕು. ನಿಜವಾಗ್ಲೂ ನನ್ನ ಗಂಡನ ನನ್ನ ನಾದಿನಿನ ನೀನೇ ಕಾಪಾಡ್ಬೇಕಪ್ಪ. ಅವ್ರನ್ನ ಮೊದಲ ಯಾವ ಸ್ಥಾನದಾಗಿದ್ದ ಆ ಸ್ಥಾನದಾಗ ನನ್ನ ಗಂಡನ ಇಡುವಪ್ಪ ನನ್ನ ತಂದಿ. ನನ್ನ ಗಂಟ್ಲ ತಂಗಿ ತಂಗಿ ಇದೇನು ವಿಚಿತ್ರ? ಲಕ್ಷ್ಮಿ, ನೀ ಹೇಳಿದ ಕರಿ ಆತ. ಮೊದಲ ಆ ಜಟಿಂಗ್ ರಾಯ್ ಮತ್ತೆ ಒಂದು ಭಂಡಾರ ಹಚ್ತೀನ್ರಿ, ಹಚ್ತೀನಿ. ನೀವು ಭಂಡಾರ ಹಚ್ಕೋತೀರಂದ್ರ ನನ್ಗ ಬಹಳ ಸಂತೋಷ ಆತದ್ರಿ. ಹಚ್ತೀನಿ ತಗೋರಿ. ಅಪ್ಪ ತಂದೆ ಜಟಿಂಗ್ ರಾಯ, ನಾನೇನು ಭಂಡಾರ ಬಗ್ಗೆ ಏನೇನೋ ಮಾತಾಡಿದ್ನಿ, ಆದ್ರ ನೀ ನಿಜವಾಗ್ಲೂ ಪವಾಡ ಪುರುಷಪ್ಪ, ಪವಾಡ ಪುರುಷ. ನನ್ನ ತಂಗಿ ಬಾಯಿ ಹೋಗಿತ್ತ, ನಿನ್ನ ಹೆಸರು ತಗೊಂಡು ಭಂಡಾರ ಹಚ್ಚಾನ ನನ್ನ ಕಣ್ ಮುಂದೆ ಬಾಯಿ ಬರ್ಸಿದೆ. ನಿಜವಾಗ್ಲೂ ನನ್ನ ಜೀವರ ಮಠ ನೀನು ಯಾವತ್ತೂ ಮರೆಯಂಗಿಲ್ಲಪ್ಪ. ನಾನು ನನ್ನ ತಂಗಿ, ನನ್ನ ಹೆಂಡತಿ, ನನ್ನ ಕುಟುಂಬ ಸಮೇತ ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ಆಶೀರ್ವಾದ ತಗೋತೀವಪ್ಪ ತಂದೆ, ಆಶೀರ್ವಾದ ತಗೋತೀವಿ. ನಮ್ಗೆಲ್ಲ ಒಳ್ಳೇದು ಮಾಡಪ್ಪ. ಆಯ್ತು ರೋಹಿಣಿ, ತಪ್ಪಾಯ್ತ್ರಿ ನನ್ನ ಕಡ್ದು. ಏನೇನು ನಿಮ್ಗೆ ಭಾಳ ತೊಂದರೆ ಕೊಟ್ಟೇನ್ರಿ. ಆದ್ರೆ ಈ ಭಂಡಾರ ಬಗ್ಗೆ ಏನೇನೋ ಮಾತಾಡೇನ್ರಿ, ಆದ್ರೆ ಇವತ್ತು ಇನ್ನು ಮುಂದೆ ಯಾವತ್ತೂ ಮಾತಾಡಲ್ರಿ. ತಪ್ಪಾಯ್ತು ರೋಹಿಣಿ. ಇರ್ಲಿ ಬಿಡವ, ಯಾವತ್ತು ನಡೆ ಮನುಷ್ಯ ಎಡವ ಸಹಜನೆ. ಯಾಕಂದ್ರ ಎಲ್ಲಾನು ಹೊಟ್ಟೆಗೆ ಹಾಕೊಂಡು ನನ್ನಪ್ಪ ಜಟ್ಟಿಂಗ್ ರಾಯ್ ಮತ್ತೆ ಕಾಪಾಡೇನಲ್ಲ, ಅಷ್ಟೇ ಸಾಕು. ಯಾಕಂದ್ರ ಭಂಡಾರ ಮೇಲೆ ನಿಮಗೆ ನಂಬಿಕೆ ಇದ್ದಿತ್ತಲ್ಲ, ಅದು ತೋರಿಸ್ಕೊಟ್ಟನ, ಅದಕ್ಕಿನ್ನ ಸಂತೋಷ ನನಗೇನು ಬೇಕಾಗಿಲ್ಲವ. ಲಕ್ಷ್ಮಿ, ನಾನೇನು ಹೆಂಡತಿ ಪಡೆದಿದ್ದು ನನ್ನ ಜನ್ಮ ಸಾರ್ಥಕ ಆತ. ಯಾಕಾರ ನಾನು ಏನೆಲ್ಲ ಕಟ ಕೊಟ್ಟರು ನಿನ್ನ ಪ್ರಯತ್ನ ಬಿಡಲಿಲ್ಲ. ಪ್ರಯತ್ನಕ್ಕೆ ಫಲವಿದೆ ಅನ್ನಕ ನೀನ ಉದಾಹರಣೆ. ಹಾಗೆಲ್ಲ ಆ ಜಟಿಂಗ್ ರಾಯ್ ಮುತ್ತನ ಪುಣ್ಯ. ನಾ ಹೇಳಿದ್ರಿ ಎಲ್ಲಿ ಕೇಳ್ತಿದ್ರಿ? ಈಗ ಗೊತ್ತಿಲ್ಲ ಬಂಡ್ರ ಬುದ್ಧಿ ಏನು ನಿಮಗ? ಹೌದಪ್ಪ, ನೀ ಹೇಳಿದ್ದು ನಮ್ದೆಲ್ಲ. ಆದ್ರ ಆ ಸಾಕ್ಷಾತ್ ಜಟಿಂಗ್ ರಾಯ್ ಮುತ್ಯಾನ ಅವನ ಅವತಾರ ಏನನ್ನೋದು ತೋರಿಸ್ಕೊಟ್ಟ. ನಮ್ಮ ಜೀವ ಬರೋವರೆಗೂ ಅವ್ನು ಯಾವತ್ತೂ ಮರೆಯಂಗಿಲ್ಲ. ಆಯ್ತು, ಎಲ್ಲಾ ಬುದ್ಧಿ ಭೇಟಿ ಆಯ್ತಿಲ್ರಿ? ನಡ್ರಿ ಹೋಗಿ ಜಟಿಂಗ್ ರಾಯ್ ದರ್ಶನ ಮಾಡಿ ಬರಾಮ. ಜಟಿಂಗ್ ರಾಯ ಮಹಾರಾಜ್ ಕಿ ಜೈ. ಜಟ್ಟಿಂಗ್ ರಾಯ್ ಮಹಾರಾಜ್ ಕಿ ಜೈ.